Hello, my dear friends. Welcome to Benzene Chemistry YouTube channel. Dear friends, today we will discuss about hydrocarbons. ಇವತ್ತೇನು ಡಿಸ್ಕಸ್ ಮಾಡೋಣ ನಾವು ಹೈಡ್ರೋಕಾರ್ಬನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಹೌದಾ. ಸೊ ಫ್ರಮ್ ದಿಸ್ ಟಾಪಿಕ್ ಈ ಟಾಪಿಕ್ನಿಂದ ನಾವು ಏನು ಡಿಸ್ಕಸ್ ಮಾಡೋಣ ಅಂತಂದರೆ ಪ್ರಿವಿಯಸ್ ಇಯರ್ KCT ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಆ್ಯಂಡ್ ಡಿಯರ್ ಫ್ರೆಂಡ್ಸ್, ಸೊ ಈ ಕ್ವಶನ್ಗಳನ್ನ ನಾನು ಶಾರ್ಟ್ಕಟಾಗಿ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಟ್ರಿಕ್ಸ್ ಹೇಳ್ಕೊಡ್ತೀನಿ, ಆಮೇಲೆ ಒಂದಿಷ್ಟು ಶಾರ್ಟ್ಕಟ್ಗಳನ್ನ ಹೇಳ್ಕೊಡ್ತೀನಿ ಹೌದಾ. ಓಕೆ, ಸೊ ಡಿಯರ್ ಫ್ರೆಂಡ್ಸ್, ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಫ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಫಾರ್ ಯುವರ್ KCT ಎಕ್ಸಾಮಿನೇಷನ್. ನೋಡಿ, ನಿಮ್ಮ KCT ಎಕ್ಸಾಮಿನೇಷನ್ಗೆ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಸೊ ಈ ಟಾಪಿಕ್ದಿಂದ ಒಂದು ಸ್ವಲ್ಪ ಚೆನ್ನಾಗಿರೋ ಕ್ವಶನ್ಸ್ ಬರುತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ. ಇಟ್ಸ್ ಅ ಫಸ್ಟ್ PUC ಟಾಪಿಕ್. ಓಕೆನಾ? ಸೊ ಲೆಟ್ ಸ್ಟಾರ್ಟ್, ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ದ ಫಸ್ಟ್ ಕ್ವಶನ್, ಅ ಡೈಬ್ರೋಮೋ ಡೆರಿವೇಟಿವ್ ಆಫ್ ಅಲ್ಕೇನ್. ಅಲ್ಕೇನ್ದೊಂದು ಡೈಬ್ರೋಮೋ ಡೆರಿವೇಟಿವ್ ಇದೆ ಅಂತ. ಡೈಬ್ರೋಮೋ ಡೆರಿವೇಟಿವ್ ಅಂದರೆ ಏನು? ಅಲ್ಕೇನ್ ಕಂಪೌಂಡ್ ಇರುತ್ತೆ, ಅದರಲ್ಲಿ 2 ಬ್ರೋಮಿನ್ಸ್ ಇರುತ್ತೆ ಹೌದಾ. ರಿಯಾಕ್ಟ್ ವಿತ್ ಸೋಡಿಯಂ ಮೆಟಲ್. ದಿಸ್ ಈಸ್ ಅಲ್ಕೈಲ್ ಹಲೈಡ್ ರಿಯಾಕ್ಟ್ ವಿತ್ ಸೋಡಿಯಂ ಮೆಟಲ್ ಟು ಫಾರ್ಮ್ alicyclic hydrocarbon. Alicyclic means the cycle contains only the carbons ಹೌದಾ. ದ ಡೆರಿವೇಟಿವ್ ಈಸ್, ಇಲ್ಲಿ ನೋಡಿ ಡಿಫ್ರೆನ್ಸ್, ಅವರು ತುಂಬ ಸಿಂಪಲ್ ಇದೆ ಕ್ವಶನ್ ಇದು. ಅವರು ಡೈರೆಕ್ಟಾಗಿ ಎಲ್ಲನೂ ಕೊಟ್ಬಿಟ್ಟಿದ್ದಾರೆ. ದೇ ಆರ್ ಆಸ್ಕಿಂಗ್ ಫಾರ್ ಜಸ್ಟ್ ದ ಕಂಪೌಂಡ್ ಅದನ್ನು ಕೇಳ್ತಿದ್ದಾರೆ ಹೌದಾ. ಸೈಕ್ಲಿಕ್ ಕಂಪೌಂಡ್ ಅಂತ ಮೆನ್ಷನ್ ಮಾಡಿದಾರಾ. ಸೈಕ್ಲಿಕ್ ಕಂಪೌಂಡ್ ಆಗ್ಬೇಕು ಏನಿರ್ಬೇಕು ನಮಗೆ? ಕಾರ್ಬನ್ ಅಟ್ಲೀಸ್ಟ್ 3 ಕಾರ್ಬನ್ ಇರಬೇಕಾ? ವಿ ಕೆನಾಟ್ ಫಾರ್ಮ್ ಸೈಕ್ಲಿಕ್ ಕಂಪೌಂಡ್ ಫ್ರಮ್ 2 ಕಾರ್ಬನ್ಸ್ ಹೌದಾ. ಸೊ ಹಂಗಂತಂದರೆ ಇಲ್ಲಿ ಮಿಥೇನ್ ಅಂತ ಇದೆ, ಬ್ರೋಮೋಮಿಥೇನ್. ಮಿಥೇನಿಂದ ಏನಾಗೋದಿಲ್ಲ, ವಿ ಕೆನಾಟ್ ಫಾರ್ಮ್ ಅ ಸೈಕಲ್ ಹೌದಾ. ಸೊ ಮಿಥೇನ್ ಅಂದರೆ ಏನು? ಒಂದೇ ಕಾರ್ಬನ್ ಅಲ್ವಾ, ಅಲ್ಲಿಂದ ಸೈಕ್ಲಿಕ್ ಕಂಪೌಂಡ್ ಫಾರ್ಮೇಷನ್ ಆಗೋದಿಲ್ಲ. ಸೊ ಇಲ್ಲಿ ಏನಿದೆ, ಪ್ರೊಪೇನ್ ಅಂತ ಇದೆ. ಪ್ರೊಪೇನ್ ಅಂದರೆ ಏನು? 3 ಕಾರ್ಬನ್ಸ್ ಹೌದಾ. ಸೊ 3 ಕಾರ್ಬನ್ ಅಂದರೆ ಏನು? ಇಲ್ಲಿ ಸೈಕ್ಲಿಕ್ ಕಂಪೌಂಡ್ ಫಾರ್ಮ್ ಆಗ್ಬೋದು. ಬಟ್ ಇಲ್ಲಿ ಪಾಸಿಬಿಲಿಟಿ ಏನಿದೆ ನೋಡಿ, ಆಪ್ಷನ್ ಏನಿದೆ? 1,1 ಅಂತಂದರೆ ಏನು? ಸೊ ಒಂದೇ ಕಾರ್ಬನ್ ಮೇಲೆ 2 ಬ್ರೋಮಿನ್ ಇದೆ ಹೌದಾ. ಸೊ ಇಲ್ಲಿ ಫಸ್ಟ್ ನೋಡಿ ರಿಯಾಕ್ಷನ್ ಯಾವುದಂತಂದರೆ, ಸಿ ವೆನ್ ಎವರ್ ಅಲ್ಕೈಲ್ ಹಲೈಡ್ ರಿಯಾಕ್ಟ್ ವಿತ್ ಸೋಡಿಯಂ ಇನ್ ಡ್ರೈ ಈಥರ್ ಮೀಡಿಯಮ್, ಇಟ್ ವಿಲ್ ಫಾರ್ಮ್ ದ ಅಲ್ಕೇನ್ಸ್ ಕಂಟೈನಿಂಗ್ ಹೈಯರ್ ನಂಬರ್ ಆಫ್ ಕಾರ್ಬನ್ಸ್. ಯಾವ ರಿಯಾಕ್ಷನ್ ಇದು? ಎಸ್, ಡೆಫಿನೆಟ್ಲಿ ಏನಿದು? ಊರ್ಜ್ ರಿಯಾಕ್ಷನ್. ಇಟ್ ಈಸ್ ಯುವರ್ ಊರ್ಜ್ ರಿಯಾಕ್ಷನ್ ಹೌದಾ. ಸೊ ಈ ಊರ್ಜ್ ರಿಯಾಕ್ಷನ್ ಏನಾಗುತ್ತೆ ಅಂತಂದರೆ, ಎಲ್ಲಿಂದ ಕಾರ್ಬನ್ ಟು ಹ್ಯಾಲೋಜನ್ ಬಾಂಡ್ ಬ್ರೇಕ್ ಆಗುತ್ತಲ್ಲ, ಯಾವ ಕಾರ್ಬನ್ ಮೇಲಿಂದ ಹ್ಯಾಲೋಜನ್ ಬಾಂಡ್ ಬ್ರೇಕ್ ಆಗುತ್ತಲ್ಲ, ಸೊ ಆ ಕಾರ್ಬನ್ಗೆ ಇನ್ನೊಂದು ಕಡೆ ಎಲ್ಲಿ ಹ್ಯಾಲೋಜನ್ ಟು ಕಾರ್ಬನ್ ಬಾಂಡ್ ಬ್ರೇಕ್ ಆಗುತ್ತಲ್ಲ, ಆ ಕಾರ್ಬನ್ಗೆ 2 ಕಡೆ ಏನಾಗುತ್ತೆ ಅಂದರೆ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ಒಂದೇ ಕಾರ್ಬನ್ ಮೇಲೆ 2 ಬ್ರೋಮಿನ್ ಬ್ರೇಕ್ ಆದರೆ, ಅದೇ ಕಾರ್ಬನ್ನು ಸೇಮ್ ತನ್ನ ಜೊತೆನೇ ಬಾಂಡ್ ಫಾರ್ಮೇಷನ್ ಮಾಡಿಕೊಂಡ್ರೆ ಸೈಕ್ಲಿಕ್ ಕಂಪೌಂಡ್ ಆಗುತ್ತಾ? ಚಾನ್ಸೇ ಇಲ್ಲ. ಈವನ್ ಆಪ್ಷನ್ ಬಿ ಈಸ್ ಆಲ್ಸೋ ರಾಂಗ್. ಆಪ್ಷನ್ ಎ ನೋಡೋಣ, 2 ಡೈಬ್ರೋಮೋ ಬ್ಯೂಟೇನ್. ಬ್ಯೂಟೇನ್ ಅಂದರೆ ಏನು? 4 ಕಾರ್ಬನ್ನ. ಫಸ್ಟ್ ಬರೆಯೋಣ, 1 2 3 4. 2,2 ಅಂತ ಹೇಳ್ತಿದ್ದಾರೆ. 2,2 ಅಂತಂದರೆ ಏನು? ದಿಸ್ ಈಸ್ 2,2. ದಿಸ್ ಈಸ್ CH3 CH2 CH3 ಹೌದಾ. ಇಲ್ಲಿಂದ ಬಾಂಡ್ ಬ್ರೇಕ್ ಆಗುತ್ತೆ, ಇಲ್ಲಿಂದ ಬಾಂಡ್ ಬ್ರೇಕ್ ಆಗುತ್ತೆ. ಇದೇ ಕಾರ್ಬನ್ನು ತನ್ನಷ್ಟಕ್ಕೆ ತಾನೇ ಬಾಂಡ್ ಫಾರ್ಮೇಷನ್ ಮಾಡ್ಕೋಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಇಟ್ ಈಸ್ ಆಲ್ಸೋ ರಾಂಗ್. ಆಪ್ಷನ್ ಡಿ ಏನಿದೆ ನೋಡಿ, 1,4 ಡೈಬ್ರೋಮೋ ಬ್ಯೂಟೇನ್. ಫಸ್ಟ್ ಪೊಸಿಷನ್ಗೆ ಒಂದು ಬ್ರೋಮಿನ್ ಇದೆ, CH2 Br ಹೌದಾ. ಫೋರ್ತ್ ಪೊಸಿಷನ್ಗೆ ಏನಿದೆ? ಒಂದು ಬ್ರೋಮಿನ್ ಇದೆ ಹೌದಾ. ಸೊ ಇಲ್ಲಿಂದ ಬ್ರೋಮಿನ್ ಟು ಕಾರ್ಬನ್ ಬಾಂಡ್ ಬ್ರೇಕ್ ಆಗುತ್ತೆ, ಇಲ್ಲಿಂದ ಬ್ರೋಮಿನ್ ಟು ಕಾರ್ಬನ್ ಬಾಂಡ್ ಬ್ರೇಕ್ ಆಗುತ್ತೆ. ದೆನ್ ದಿಸ್ ಕಾರ್ಬನ್ ವಿಲ್ ಮೇಕ್ ಅ ಬಾಂಡ್ ವಿತ್ ದಿಸ್ ಕಾರ್ಬನ್. ಅವಾಗೇನಾಯ್ತು ನೋಡಿ, 1 2 3 4 4 ಕಾರ್ಬನ್ ಇರೋ ಸೈಕಲ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಸೈಕಲ್ ಈಸ್ ನಥಿಂಗ್ ಬಟ್ ಸೈಕ್ಲೋಬ್ಯೂಟೇನ್ ಹೌದಾ. ದಿಸ್ ಈಸ್ ಕಾಲ್ಡ್ ಆಸ್ ಸೈಕ್ಲೋಬ್ಯೂಟೇನ್. ಅರ್ಥ ಆಯ್ತಾ ಇದು? ಸೈಕ್ಲೋಬ್ಯೂಟೇನ್. ಕ್ಲಿಯರ್? ಸೊ ಆಪ್ಷನ್ ಸಿ ಇಸ್ ಅವರ್ ಆನ್ಸರ್. ಆಪ್ಷನ್ ಸಿ ಏನಾಗುತ್ತೆ? ಆನ್ಸರ್ ಆಗುತ್ತೆ. ಇದು ಊರ್ಜ ರಿಯಾಕ್ಷನ್ ನೋಡಿ, ಒಂಚೂರು ಚೆನ್ನಾಗಿ ನೆನ್ಬಿಟ್ಕೊಂಡ್ಬಿಟ್ಟಿದ್ದಾನೆ. ವಿಚ್ ಈಸ್ ಆನ್ ಇಂಟರ್ಮೀಡಿಯೇಟ್ ಇನ್ ದ ರಿಯಾಕ್ಷನ್ ಆಫ್ ಬೆಂಜಿನ್ ವಿತ್ CH3Cl ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ AlCl3. ಡಿಯರ್ ಫ್ರೆಂಡ್ಸ್, ಈ ರಿಯಾಕ್ಷನ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು ನೋಡಿ. ವೆನ್ ಎವರ್ ಯು ವಿಲ್ ಕಮ್ ಅಕ್ರಾಸ್ ದಿಸ್ ಬೆಂಜಿನ್ ಆರ್ ಬೆಂಜಿನ್ ಡೆರಿವೇಟಿವ್ ವಿತ್ CH3Cl in the presence of ಅನ್ಹೈಡ್ರಸ್ AlCl3 ಅಂತ ಬರೆದ್ರೆ
ಅನ್ಹೈಡ್ರಸ್ ಎಲ್ ಸಿ ಎಲ್ 3 ಅಂತ ಬರೆದ್ರೆ ಡೆಫಿನೆಟ್ಲಿ ಇಟ್ ಈಸ್ ಫ್ರೆಡಲ್ ಕ್ರಾಫ್ಟ್ ರಿಯಾಕ್ಷನ್. ಡೆಫಿನೆಟ್ಲಿ ಏನಿದು ಫ್ರೆಡಲ್ ಕ್ರಾಫ್ಟ್ ರಿಯಾಕ್ಷನ್. ಫ್ರೆಡಲ್ ಕ್ರಾಫ್ಟ್ ಅಲ್ಕೈಲೇಷನ್ ಆದರೂ ಇರ್ಬೋದು, ಅಸೈಲೇಷನ್ ಆದರೂ ಇರ್ಬೋದು. ದಟ್ ಈಸ್ ಡಿಪೆಂಡ್ಸ್ ಅಪಾನ್ ದ ರಿಯೇಜೆಂಟ್. ಇಲ್ಲಿ ಯಾವುದಿದೆ, ಅಲ್ಕೈಲ್ ಹೆಲೈಡ್ ಇದೆ. ಅಲ್ಕೈಲ್ ಹೆಲೈಡ್ ಇದ್ರೆ ಏನಿದು ಅಲ್ಕೈಲೇಷನ್ ರಿಯಾಕ್ಷನ್. ಅಲ್ಕೈಲೇಷನ್ ರಿಯಾಕ್ಷನ್, ಫ್ರೆಡಲ್ ಕ್ರಾಫ್ಟ್ ಅಲ್ಕೈಲೇಷನ್ ರಿಯಾಕ್ಷನ್. ಹೌದಾ, ಏನಿದು ಫ್ರೆಡಲ್ ಕ್ರಾಫ್ಟ್ ಅಲ್ಕೈಲೇಷನ್ ರಿಯಾಕ್ಷನ್. ಸೊ ಈ ಫ್ರೆಡಲ್ ಕ್ರಾಫ್ಟ್ ಅಲ್ಕೈಲೇಷನಲ್ಲಿ ಏನಾಗುತ್ತೆ ನಮಗೆ, ಹಿಯರ್ ಇಲ್ಲೊಂದು ಹೈಡ್ರೋಜನ್ ಇದೆ ಅಂತ ಅನ್ಕೊಳ್ಳೋಣ. ಹಿಯರ್ ದ ಬಾಂಡ್ ಇಸ್ ಬ್ರೋಕನ್ ಅಪ್, ಹಿಯರ್ ದ ಬಾಂಡ್ ಇಸ್ ಬ್ರೋಕನ್ ಅಪ್. ಈ ಹೈಡ್ರೋಜನ್ ಈ ಕ್ಲೋರಿನ್ ಜೊತೆ ಬಾಂಡ್ ಮಾಡುತ್ತೆ, ಈ CH3 ಇದಕ್ಕೆ ಬಂದು ಅಟ್ಯಾಚ್ ಆಗಿಬಿಡುತ್ತೆ, ಮುಗೀತು. ದಿಸ್ CH3 is attached with benzene. So we got toluene as a product. So alkyl benzene as a product. This is called as Friedel-Crafts alkylation reaction. It is an example of electrophilic substitution reaction. ಹೌದಾ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಇದರ ಮೆಕ್ಯಾನಿಸಮ್ ನೋಡಿದ್ರೆ, ಇಫ್ ಯು ಸಿ ದ ಮೆಕ್ಯಾನಿಸಮ್ ಫಸ್ಟ್ ಏನಾಗುತ್ತೆ, ಹಿಯರ್ ವಿ ಹ್ಯಾವ್ ಗಾಟ್ ಮಿಥೈಲ್ ಕ್ಲೋರೈಡ್. ಇಟ್ ವಿಲ್ ಫಸ್ಟ್ ರಿಯಾಕ್ಟ್ ವಿತ್ ದ ಅನ್ಹೈಡ್ರಸ್ AlCl3. ಅನ್ಹೈಡ್ರಸ್ AlCl3 ಜೊತೆ ರಿಯಾಕ್ಟ್ ಮಾಡುತ್ತೆ. ಹೌದಾ. ಈ AlCl3 ಹೆಂಗಿರುತ್ತಪ್ಪ ಅಂತಂದರೆ AlCl ನೋಡಿ, ಆಕ್ಟೆಟ್ ಕಂಪ್ಲೀಟ್ ಆಗಿದೆ ಅದರದ್ದು, ಚೆಕ್ ಮಾಡಿ. ದೇರ್ ಆರ್ ಓನ್ಲಿ 3 ಬಾಂಡ್ಸ್, 1 2 4 6 ಎಲೆಕ್ಟ್ರಾನ್ಸ್ ಇದೆ. ಒಂದು ಬಾಂಡ್ ಅಂದರೆ 2 ಎಲೆಕ್ಟ್ರಾನ, ಇಲ್ಲಿ 2 ಇಲ್ಲಿ 2 ಇಲ್ಲಿ 2 6 ಎಲೆಕ್ಟ್ರಾನ್ಸ್ ಆಯಿತು. ದೇರ್ ಆರ್ ಓನ್ಲಿ 6 ಎಲೆಕ್ಟ್ರಾನ್ಸ್. ಇಟ್ ರಿಕ್ವೈರ್ 2 more electrons ಟು ಕಂಪ್ಲೀಟ್ ಇಟ್ಸ್ ಆಕ್ಟೇಟ್. ಇದ್ರ ಆಕ್ಟೇಟ್ ಕಂಪ್ಲೀಟ್ ಆಗಬೇಕಾದ್ರೆ ಇನ್ನೂ 2 ಎಲೆಕ್ಟ್ರಾನ್ ಬೇಕು. ಸೊ ದಿಸ್ ಅಲ್ಯೂಮಿನಿಯಂ ವಿಲ್ ಟೇಕ್ 2 electrons ಫ್ರಮ್ ದಿಸ್ ಕ್ಲೋರಿನ್. ಸೊ ಅವಾಗ ಏನಾಗುತ್ತೆ, ಇಟ್ ವಿಲ್ ಪ್ರೊಡ್ಯೂಸ್ AlCl4 ಮೈನಸ್. ಏನಾಗುತ್ತೆ, AlCl4 ಆಗುತ್ತೆ. ಹೌದಾ. ಪ್ಲಸ್ ಈ ಕಡೆ ಇಲ್ಲಿ ಬಾಂಡ್, ಈ ಬಾಂಡಿಂಗ್ ಎಲೆಕ್ಟ್ರಾನ್ಸ್ 2 ಕ್ಲೋರಿನ್ ಕಡೆ ಹೋದ್ವಾ, ಕ್ಲೋರಿನ್ ಈ ಕಡೆ ಹೋಗ್ಬಿಡ್ತಾ. ಇಲ್ಲೇನಾಯಿತು, ದ ಕಾರ್ಬನ್ ಹ್ಯಾಸ್ ಲಾಸ್ಟ್ ಸಮ್ ಎಲೆಕ್ಟ್ರಾನ್ಸ್. ದ ಕಾರ್ಬನ್ ಹ್ಯಾಸ್ ಲಾಸ್ಟ್ ಇಟ್ಸ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಸೊ ಕಾರ್ಬನ್ ಗೆಟ್ಸ್ ಪಾಸಿಟಿವ್ ಚಾರ್ಜ್. ವಿ ಗಾಟ್ ಆ್ಯಂಡ್ ಕಾರ್ಬೋಕ್ಯಾಟಯಾನ್, ಮಿಥೈಲ್ ಕಾರ್ಬೋಕ್ಯಾಟಯಾನ್. ಸೊ ದಿಸ್ ಈಸ್ ದ ಹೀರೋ ಆಫ್ ಅವರ್ ರಿಯಾಕ್ಷನ್. ಹೌದಾ. ಸೊ ಈ ಕಾರ್ಬೋಕ್ಯಾಟಯಾನ್ ಏನು ಮಾಡುತ್ತೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬೆಂಜಿನ್ ಜೊತೆ ರಿಯಾಕ್ಟ್ ಮಾಡುತ್ತೆ. ಹೌದಾ. ಸೊ ಇದೇನು ಮಾಡುತ್ತೆ, ಬೆಂಜಿನ್ ನ್ಯೂಕ್ಲಿಯೋಫೈಲಾಗಿ ವರ್ಕ್ ಮಾಡುತ್ತೆ. ಇದು ಬೆಂಜಿನ್ ಹೋಗಿ ಅಟ್ಯಾಚ್ ಆಗುತ್ತೆ. ಹೌದಾ. ಸೊ ಇನ್ ಬೆಂಜಿನ್ ರೆಸೊನೆನ್ಸ್ ವಿಲ್ ಟೇಕ್ಸ್ ಪ್ಲೇಸ್. ಅರ್ಥ ಆಯ್ತಾ. ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ, CH3+. ಅರ್ಥ ಆಯ್ತಾ, ಕ್ಲಿಯರ್, ಓಕೆ. The next question, identify B and D in the following sequence of reaction. ಹೌದಾ. ಬಿ ಮತ್ತು ಡಿ ಏನಂತ ಐಡೆಂಟಿಫೈ ಮಾಡೋಣ. ರಿಯಾಕ್ಷನ್ ಬರೆದ ಕೂಡಲೇ ಗೊತ್ತಾಗುತ್ತೆ ಇದು ಏನಂತೇಳಿ. ಫಸ್ಟ್ ವಿ ಹ್ಯಾವ್ ಗಾಟ್ CH2 ಡಬಲ್ ಬಾಂಡ್ CH2. ಇದರಲ್ಲಿ ಅವ್ರು ಏನು ಮಾಡ್ತಿದ್ದಾರೆ, ದೇ ಆರ್ ಆ್ಯಡಿಂಗ್ ಕಾನ್ಸಂಟ್ರೇಟೆಡ್ ಸಲ್ಫೂರಿಕ್ ಆ್ಯಸಿಡ್. ಹೌದಾ. ಅವಾಗ ಏನು ಫಾರ್ಮ್ ಆಗುತ್ತೆ ನಮಗೆ, CH3 CH2 HSO4 ಫಾರ್ಮೇಷನ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಇಥೈಲ್ ಹೈಡ್ರೋಜನ್ ಸಲ್ಫೇಟ್. ಏನಿದು, ಇದರ ಹೆಸರೇನು, ಇಥೈಲ್ ಹೈಡ್ರೋಜನ್ ಸಲ್ಫೇಟ್. ಇಲ್ಲಿದೆಯಲ್ಲ ಇದು. ಸೊ ಇದು H2SO4 ಇದ್ರ ಜೊತೆ ರಿಯಾಕ್ಟ್ ಮಾಡಿದಾಗ, ಸಿ H2SO4 ಯಾವ ಥರ ಬೇಕಾಗುತ್ತೆ ಗೊತ್ತಾ, H ಮತ್ತು SO4, H ಆ್ಯಂಡ್ HSO4 ಆಗುತ್ತೆ. H ಆ್ಯಂಡ್ HSO4 ಮೈನಸ್ H+. ಹೌದಾ. ಸೊ H+ ಒಂದು ಕಡೆಗೆ ಎಡಿಷನ್ ಆಗುತ್ತೆ, ರಿಮೈನಿಂಗ್ HSO4 ಇನ್ನೊಂದು ಕಡೆ ಎಡಿಷನ್ ಆಗುತ್ತೆ. ಅದನ್ನು ನಾನು ಈ ಥರ ಬರ್ತಿದ್ದೇನೆ ಅಷ್ಟೇ. ಹೌದಾ. ನೀವು ಇದನ್ನು HSO4 ಈ ಕಡೆ ಎಡಿಷನ್ ಮಾಡಿದ್ರು ಒಂದೇ, ಈ ಕಡೆ ಎಡಿಷನ್ ಮಾಡಿದ್ರು ಒಂದೇ, ಬೋತ್ ಆರ್ ಸೇಮ್ ಬಿಕಾಸ್ ಅವರ್ ರಿಯಜೆಂಟ್ ಈಸ್ ಸಿಮ್ಮೆಟ್ರಿಕಲ್. ಹೌದಾ. ಈಗ ಏನಾಗುತ್ತೆ, ದಿಸ್ ಈಸ್ ಅವರ್ ಎ, ದಿಸ್ ಕಂಪೌಂಡ್ ಈಸ್ ಅವರ್ ಎ ಕಂಪೌಂಡ್. ಈ ಕಂಪೌಂಡ್ಗೆ ಏನು ಮಾಡಿದ್ದಾರೆ, ದೇ ಹ್ಯಾವ್ ಹೈಡ್ರೋಲೈಸ್ಡ್ ದಿಸ್ ಕಂಪೌಂಡ್. ವಾಟರ್ ಹಾಕಿದ್ದಾರೆ ಅಂದರೆ ಏನು, ಹೈಡ್ರೋಲೈಸ್ ಮಾಡಿದಾರ, ಸ್ನಾನ ಮಾಡಿಸಿದಾರೆ ಕಂಪೌಂಡ್ಗೆ. ಸ್ನಾನ ಮಾಡಿಸಿದ ಕೂಡಲೇ ಏನಾಗುತ್ತೆ ಅಂತಂದರೆ, ದಿಸ್ ಈಸ್ ಬ್ರೋಕನ್ ಅಪ್. ದಿಸ್ ಗ್ರೂಪ್ ಈಸ್ ರಿಪ್ಲೇಸ್ಡ್ ಬೈ OH ಗ್ರೂಪ್. ಏನಾಯಿತು, CH3 CH2 OH. ಹೌದಾ. ದಿಸ್ ಈಸ್ ಬಿ. ಇದೇನು, ಬಿ ಅನ್ನೋ ಕಂಪೌಂಡು. ಅರ್ಥ ಆಯ್ತಾ. ಹೌದಾ. ಈ ಕಂಪೌಂಡ್ಗೆ ದೇ ಹ್ಯಾವ್ ಆ್ಯಡೆಡ್ PBr3, ಫಾಸ್ಫರಸ್ ಟ್ರೈಬ್ರೋಮೈಡ್. ಹೌದಾ. ಇಟ್ಸ್ ಅ ಸ್ಟ್ರಾಂಗ್ ಹ್ಯಾಲೋಜಿನೇಟಿಂಗ್ ಏಜೆಂಟ್. ಏನಿದು, ಸ್ಟ್ರಾಂಗ್ ಹ್ಯಾಲೋಜಿನೇಟಿಂಗ್ ಏಜೆಂಟ್. ಇದೇನು ಮಾಡುತ್ತೆ ಅಂತಂದರೆ, ಈ OH ಗ್ರೂಪನ್ನು ಕಿಕ್ಔಟ್ ಮಾಡಿ ಬ್ರೋಮಿನನ್ನು ಇಲ್ಲಿ ತಂದು ಎಡಿಷನ್ ಮಾಡಿಬಿಡುತ್ತೆ. ಅವಾಗ ಏನಾಗುತ್ತೆ, ವಿ ಗಾಟ್ CH3 CH2 Br, ಬ್ರೋಮಿನ್ ಬಂತು.
ಹೌದಾ? ಸೊ ಈ ಕಂಪೌಂಡ್ಗೆ ಯಾವುದೋ ಒಂದು ರಿಯೇಜೆಂಟ್ನ ಆ್ಯಡ್ ಮಾಡಿದ್ದಾರೆ. ದೆನ್ ವಿ ಗಾಟ್, ಐ ಥಿಂಕ್ ಇದು ನಿಮ್ಗೆ ಅನ್ಸೋದಿಲ್ಲ ಅನ್ಸುತ್ತೆ, 1 ಮಿನಿಟ್. ಹೌದಾ? ಸಿ ಈ ಕಂಪೌಂಡ್ಗೆ ಯಾವುದೋ ಒಂದು ಕಂಪೌಂಡ್ ಆ್ಯಡ್ ಮಾಡಿದ ತಕ್ಷಣ ಮತ್ತೆ ಏನು ಬಂತು ನಮಗೆ, ವಿ ಗಾಟ್ ದ ಒರಿಜಿನಲ್ ಕಂಪೌಂಡ್. ಯಾವ ರಿಯಾಕ್ಷನ್ ಆಗಿದೆ ಇಲ್ಲಿ? ಹ್ಯಾಲೋಜನ್ ರಿಮೂವ್ ಆಗಿದೆ, ಒಂದು ಕಡೆ ಹೈಡ್ರೋಜನ್ ರಿಮೂವ್ ಆಗಿದೆ. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಆರ್ ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್. ಏನಿದು? ಬೀಟಾ ಎಲಿಮಿನೇಷನ್ ಅಥವಾ ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್. ಅರ್ಥ ಆಯ್ತಾ? ಸೊ ಬೀಟಾ ಎಲಿಮಿನೇಷನ್ ಅಥವಾ ಡಿಹೈಡ್ರೋ ಹ್ಯಾಲೋಜಿನೇಷನ್ಗೆ ಮೋಸ್ಟ್ ಇಂಪಾರ್ಟೆಂಟ್ ರಿಯೇಜೆಂಟ್ ಯಾವುದು? ಎಸ್, ಡೆಫಿನೆಟ್ಲಿ ಯಾವುದು? ಆಲ್ಕೋಹಾಲಿಕ್ ಪೊಟ್ಯಾಶ್, ಆಲ್ಕೋಹಾಲಿಕ್ KOH. Here they have used alcoholic KOH. So we got this compound. ಹೌದಾ? ಸೊ ಇಲ್ಲಿ ಏನಿದೆ, ದಿಸ್ ಈಸ್ ಎ, ದಿಸ್ ಈಸ್ ಬಿ, PbR3 ಆ್ಯಡ್ ಮಾಡಿದ ತಕ್ಷಣ ಏನು ಬರುತ್ತೆ ನಮಗೆ? ಸಿ ಅಂತ ಬರುತ್ತೆ. ದಿಸ್ ಇಸ್ ಸಿ. ಆಮೇಲೆ ಇಲ್ಲಿ ರಿಯೇಜೆಂಟ್ ಇದೆಯಲ್ಲ, ಈ ರಿಯೇಜೆಂಟ್ನ ಡಿ ಅಂತ ಕರೆದಿದ್ದಾರೆ, ದಿಸ್ ರಿಯೇಜೆಂಟ್. ಆ್ಯಂಡ್ ದೇ ಆರ್ ಆಸ್ಕಿಂಗ್ ಫಾರ್ ಬಿ ಆ್ಯಂಡ್ ಡಿ. ಬಿ ಅಂದರೆ ಏನಿದೆ? ಬಿ ಅಂದರೆ ದಿಸ್ ಒನ್ ಹೈಡ್ರೋಲೈಸಿಸ್ ಮಾಡಿದ ಮೇಲೆ ಬಂದಿರೋದು ಯಾವುದಿದು? CH3CH2OH, ಇಥನಾಲ್ ಬಂದಿದೆ. ವಿ ಗಾಟ್ ಇಥನಾಲ್. ಹೌದಾ? ಆಮೇಲೆ ಡಿ ಯಾವುದು? ಆಲ್ಕೋಹಾಲಿಕ್ ಪೊಟ್ಯಾಶ್. ಇಥನಾಲ್ ಆ್ಯಂಡ್ ಆಲ್ಕೋಹಾಲಿಕ್ KOH ಯಾವುದಿದೆ ಆಪ್ಷನ್ನು? ಇದು ಅಲ್ಲ. ಮಿಥನಾಲ್ ಅಂತ ಇದು ಅಲ್ಲ. ಇಥನಾಲ್ ಆ್ಯಂಡ್ ಆಲ್ಕೋಹಾಲಿಕ್ KOH. ಆಪ್ಷನ್ ಸಿ ಈಸ್ ಅವರ್ ಆನ್ಸರ್. ಓಕೆ ಡಿಯರ್ ಫ್ರೆಂಡ್ಸ್, ಆಪ್ಷನ್ ಸಿ ಈಸ್ ಅವರ್ ಆನ್ಸರ್. ಅರ್ಥ ಆಯ್ತಲ್ಲ ಎಲ್ರಿಗೂ ನಿಮಗೆ? ಕ್ಲಿಯರ್? ಇಸ್ ಇಟ್ ಕ್ಲಿಯರ್? ಇಥನಾಲ್ ಆ್ಯಂಡ್ ಆಲ್ಕೋಹಾಲಿಕ್ KOH, that is our answer. So option C is our answer. Option C is our answer. Okay na? We'll go for next. Ethyl benzene cannot be prepared by. Ethyl benzene ನೋಡಿ ಎಷ್ಟು ಸಿಂಪಲ್ ಇದೆ ಕ್ವಶನ್ ಇದು. ಇಥೈಲ್ ಬೆಂಜೀನ್ ನೋಡಿ, ಇಥೈಲ್ ಬೆಂಜೀನ್ ಅಂತ ಹೇಳ್ತಿದ್ದಾರೆ. ಬೆಂಜೀನ್ ಮೀನ್ಸ್ ಅರೋಮ್ಯಾಟಿಕ್. ಹೌದಾ? ಇಥೈಲ್ ಬೆಂಜೀನನ್ನು ಯಾವ ಮೆಥಡಿಂದ ಪ್ರಿಪೇರ್ ಮಾಡೋಕ್ಕಾಗೋದಿಲ್ಲ ಅಂತ ಕೇಳ್ತಿದ್ದಾರೆ. ಪಟ್ ಅಂತ ಆನ್ಸರ್ ಮಾಡ್ಬೋದು ಇದನ್ನು ನೋಡಿದ ತಕ್ಷಣ. ಇಟ್ಸ್ ವೆರಿ ಸಿಂಪಲ್. ಊರ್ಜ್ ಫಿಟಿಗ್ ರಿಯಾಕ್ಷನ್ ಪ್ರಿಪೇರ್ ಮಾಡ್ಬೋದಾ? ಊರ್ಜ್ ಫಿಟಿಗ್ ರಿಯಾಕ್ಷನ್. ಹೌದಾ? ಊರ್ಜ್ ಫಿಟಿಗ್ ರಿಯಾಕ್ಷನ್ ಏನು ಹೇಳುತ್ತೆ ನಮಗೆ? ಊರ್ಜ್ ಫಿಟಿಗ್ ರಿಯಾಕ್ಷನ್ ಹೌದಾ? RX ಪ್ಲಸ್ ARX. ಹೌದಾ? ದಿ ಕ್ಯಾನ್ ಫಾರ್ಮ್ ARR. So when alkyl halide react with aryl halide, they will give alkyl halide. Sorry, alkyl halide alla. This is alkyl benzene. ಹೌದಾ? ಸೊ ದಿಸ್ ಈಸ್ ಇಥೈಲ್ ಬೆಂಜೀನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅಲ್ಕೈಲ್ ಬೆಂಜೀನ್. ಇದು ಬರುತ್ತೆ. ಊರ್ಜ್ ರಿಯಾಕ್ಷನ್ ಏನಿದೆ ನೋಡಿ, ಊರ್ಜ್ ರಿಯಾಕ್ಷನ್ ಅಂದ್ರೆ ಏನು? ವೆನ್ ಅಲಿಪ್ಯಾಟಿಕ್ alkyl halides ಆರ್ ವೆನ್ ಅಲಿಪ್ಯಾಟಿಕ್ ಕಂಪೌಂಡ್ಸ್, ಓನ್ಲಿ alkyl halides, ನಾಟ್ ಅರೋಮ್ಯಾಟಿಕ್ ಕಂಪೌಂಡ್ಸ್. ಅರೋಮ್ಯಾಟಿಕ್ ಹಲೈಡ್ಸ್ ಅಲ್ಲ, ಓನ್ಲಿ ಅಲಿಪ್ಯಾಟಿಕ್ ಹಲೈಡ್ಗಳು ಮಾತ್ರ ಈ ರಿಯಾಕ್ಷನ್ ಮಾಡುತ್ತೆ. It is only for Urge reaction is only for the compounds like this. ಹೌದಾ? ಎಸ್ ಆರ್ ನೋ? ಹೌದಾನೆ? ಸೊ ಈ ರಿಯಾಕ್ಷನ್ ಇಂದ ನಾವು ಬೆಂಜಿನ್ ಇರೋ ಕಂಪೌಂಡ್ ಪ್ರಿಪೇರ್ ಮಾಡಕ್ಕೆ ಬರೋದಿಲ್ಲ. ಹೌದಾ? ಸೊ ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. ನೋಡಿ, ನಾವೇನು ಕ್ಲೆಮೆನ್ಸೆನ್ಸ್ ರಿಡಕ್ಷನ್ ಮಾಡಬಹುದು. ಕ್ಲೆಮೆನ್ಸೆನ್ಸ್ ರಿಡಕ್ಷನ್ ಮಾಡೋದು ಏನು ಬರುತ್ತೆ ನಮಗೆ? ಇಥೈಲ್ ಬೆಂಜಿನ್ ಬಂದೇ ಬರುತ್ತೆ. ಹೌದಾ? ನೀವು ಅಸಿಟೋಫಿನೋನ್ ತಗೊಂಡು ಕ್ಲೆಮೆನ್ಸೆನ್ಸ್ ರಿಡಕ್ಷನ್ ಮಾಡಿದ್ರೆ ಯು ವಿಲ್ ಗೆಟ್ ದಟ್ ಕಂಪೌಂಡ್. ಯಾವುದು? ಇಥೈಲ್ ಬೆಂಜಿನ್ ಬರುತ್ತೆ. ಹೌದಾ? ಸೊ ಫ್ರೆಡಲ್ ಕ್ರಾಫ್ಟ್ ರಿಯಾಕ್ಷನ್ದಿಂದನೂ ಬರುತ್ತೆ. ನಾವು ಮಿಥೈಲ್ ಕ್ಲೋರೈಡ್ ಬದಲು ಇಥೈಲ್ ಕ್ಲೋರೈಡ್ ತೊಗೊಂಡ್ರೆ ಅವಾಗ ಏನಾಗುತ್ತೆ ನಮಗೆ? ವಿಲ್ ಗೆಟ್ ಇಥೈಲ್ ಬೆಂಜಿನ್. ಓಕೆ, ಸೊ ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. ವಿಚ್ ಆಫ್ ದೀಸ್ ಈಸ್ ನಾಟ್ ಟ್ರೂ ಫಾರ್ ಬೆಂಜಿನ್? ಬೆಂಜಿನ್ ಬಗ್ಗೆ ಯಾವುದೋ ಒಂದು ಕರೆಕ್ಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾವುದು? ಇಟ್ ಫಾರ್ಮ್ಸ್ ಓನ್ಲಿ ಒನ್ ಟೈಪ್ ಆಫ್ ಮೋನೋಸ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್. ಇದು ಕರೆಕ್ಟ್ ಇದೆ. ನೀವು ಬೆಂಜಿನ್ಗೆ ಯಾವುದು ರಿಯಾಕ್ಷನ್ ಮಾಡಿದ್ರೆ ಒಂದೇ ಒಂದು ಮೋನೋಸ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಬರುತ್ತೆ. ಬಿಕಾಸ್ ಆಲ್ ದಿ ಪೊಸಿಷನ್ಸ್ ಆಫ್ ದಿ ಬೆಂಜಿನ್ ಆರ್ ಸೇಮ್. ಹೌದಾ? ನೀವು ಆ್ಯಡ್ ಮಾಡುವಂಥ ರಿಯೇಜೆಂಟು ನೀವು ಯಾವುದೇ ಪೊಸಿಷನ್ಗೆ ಹೋದರೂ ಅದು ಒಂದೇ ರಿಯೇಜೆಂಟ್ ಇದ್ದರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಮೋನೋಸ್ ಸಬ್ಸ್ಟಿಟ್ಯೂಷನ್. ನೀವೇನಾದರೂ ಕ್ಲೋರಿನೇಷನ್ ಮಾಡಿದ್ರೆ ಯು ವಿಲ್ ಗೆಟ್ ಕ್ಲೋರೋಬೆಂಜಿನ್. ಕ್ಲೋರಿನ್ ಇಲ್ಲಿದ್ರು ಒಂದೇ, ಅಥವಾ ಕ್ಲೋರಿನನ್ನು ನಾವು ಈ ಥರ ಟಾಪಲ್ಲಿ ಬರೆದ್ರೂ ಒಂದೇ, ಅಥವಾ ಇದೇ ಬೆಂಜಿನ್ ರಿಂಗ್ ಮೇಲೆ ಕ್ಲೋರಿನನ್ನು ನೀವು ಯಾವ ಪೊಸಿಷನ್ಗೆ ಬರೆದ್ರೂ ದ ನೇಮ್ ಆಫ್ ದಿ ಪ್ರಾಡಕ್ಟ್ ಈಸ್ ಸೇಮ್ ಬಿಕಾಸ್ ಇಟ್ ಈಸ್ ಹವೆವರ್ ಮೋನೋ ಸಬ್ಸ್ಟಿಟ್ಯೂಟೆಡ್. ಮೋನೋ ಅಂತಂದರೆ ನೀವು ಒಂದೇ ತಾನೇ? ಹೌದಾ? ದೀಸ್ ಆಲ್ ಆರ್ ಸೇಮ್.
ದೇರ್ ಆರ್ 3 ಕಾರ್ಬನ್ ಸಿಂಗಲ್ ಬಾಂಡ್ಸ್ ಆ್ಯಂಡ್ 3 ಕಾರ್ಬನ್ ಡಬಲ್ ಬಾಂಡ್ಸ್. ನೋಡಿ, ಬೆಂಜಿನಲ್ಲಿ ಕಾರ್ಬನ್ ಸಿಂಗಲ್ ಬಾಂಡು, ಕಾರ್ಬನ್ ಡಬಲ್ ಬಾಂಡ್ ಅಂತ ಏನಾದರೂ ಸಪರೇಟರ್ ಇರುತ್ತಾ? ಸಿ, ಫಾರ್ ಸೇಕ್ ಆಫ್ ಕನ್ವೀನಿಯನ್ಸ್ ಯು ಕ್ಯಾನ್ ರೈಟ್ ಲೈಕ್ ದಿಸ್, ಬಟ್ ದ ಆ್ಯಕ್ಚುಯಲ್ ಸ್ಟ್ರಕ್ಚರ್ ಆಫ್ ಬೆಂಜಿನ್ ಈಸ್ ಲೈಕ್ ದಿಸ್. ಆ್ಯಕ್ಚುಯಲ್ ಸ್ಟ್ರಕ್ಚರ್ ನಾವು ಏನಂತ ಬರಿತೀವಿ? ದ ಬಾಂಡ್ಸ್ ಆರ್ ರಿಟರ್ನ್ ಲೈಕ್ ದಿಸ್, ಅಥವಾ ನಾವು ಸಿಂಪ್ಲಿ ಒಂದು ಸರ್ಕಲನ್ನು ಹಾಕ್ಬಿಡ್ತೀವಿ. ಹೌದಾ? ಸೊ ಯಾಕೆ ಈ ಥರ ಬರಿತೀವಿ ಅಂತಂದರೆ, ಇನ್ ಬೆಂಜಿನ್ ದ ಕಾರ್ಬನ್ ಬಾಂಡ್ಸ್ ಆರ್ ನೀದರ್ ಡಬಲ್ ಬಾಂಡ್ಸ್ ನಾರ್ ಸಿಂಗಲ್ ಬಾಂಡ್ಸ್. ಅವು ಡಬಲ್ ಬಾಂಡು ಅಲ್ಲ, ಸಿಂಗಲ್ ಬಾಂಡ್ಸು ಅಲ್ಲ, ದೇ ಆರ್ ಇನ್ ಬಿಟ್ವೀನ್ ದೆಮ್. ಸೊ ದೇ ಹ್ಯಾವ್ ಬಾಂಡ್ ಲೆಂತ್ ಅರೌಂಡ್ 139 ಪಿಕೋಮೀಟರ್. ಹೌದಾ? ಇದು ಸಿಂಗಲ್ ಬಾಂಡ್ದು ಅಲ್ಲ, ಡಬಲ್ ಬಾಂಡ್ದು ಅಲ್ಲ. ಅರ್ಥ ಆಯ್ತಾ? ಇಸ್ ನಾಟ್ ಟ್ರೂ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. ಸೊ ಇಲ್ಲಿದೆ, ಇದು ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. ಅರ್ಥ ಆಯ್ತಾ? Cycloalkane formed when 1,4 dibromopentane is heated with sodium. ನೋಡಿ, 1,4 ಅಂತ ಹೇಳ್ತಿದ್ದಾರೆ, ಪೆಂಟೇನ್ ಅಂತ ಹೇಳ್ತಿದ್ದಾರೆ. ಸ್ಟ್ರಕ್ಚರ್ ಬರೋಣ ಇದರದ್ದು. 1 2 3 4 5. ಫಸ್ಟ್ ಪೊಸಿಷನ್ಗೆ ಏನಿದೆ? ಒಂದು ಬ್ರೋಮಿನ್ ಇದೆ. ಓಕೆ, ದಿಸ್ ಇಸ್ 1 2 3 4 5. ಫೋರ್ತ್ ಪೊಸಿಷನ್ಗೆ ಒಂದು ಏನಿದೆ? ಬ್ರೋಮಿನ್ ಇದೆ. ಹೌದಾ? ಸೊ ಇದನ್ನು ನಾವೇನಾದರೂ ಸೋಡಿಯಂ ಜೊತೆ ಹೀಟ್ ಮಾಡಿದ್ರೆ, ಇಫ್ ಯು ಹೀಟ್ ವಿತ್ ಸೋಡಿಯಂ ಇನ್ ಡ್ರೈ ಈಥರ್ ಮೀಡಿಯಮ್, ಡ್ರೈ ಈಥರ್ ಯೂಸ್ ಮಾಡಲೇಬೇಕು. ಹೌದಾ? ಯಾಕಂತಂದರೆ ನಿಮ್ಮ ಈಥರಲ್ಲಿ ಏನಾದರೂ ವಾಟರ್ ಇದ್ದರೆ, ಇಫ್ ಇಟ್ ಈಸ್ ವೆಟ್ ಈಥರ್ ಆರ್ ಇಟ್ ಈಸ್ ಮಾಯ್ಶ್ಚರಸ್ ಈಥರ್. ಮಾಯ್ಶ್ಚರಸ್ ಅಂತಂದ್ರೆ ಏನು? ಅದರಲ್ಲಿ ವಾಟರ್ ಇರುತ್ತೆ. ನೀವು ಸೋಡಿಯಮನ್ನು ಅದರಲ್ಲಿ ಹಾಕಿದ್ರೆ ಏನಾಗುತ್ತೆ? ಸೋಡಿಯಂ ರಿಯಾಕ್ಟ್ ವಿತ್ ವಾಟರ್, ಬೂಮ್, ಬ್ಲಾಸ್ಟ್ ಆಗಿಬಿಡುತ್ತೆ. ಹೌದಿಲ್ಲ? ಅದು ನೀವು ಸೋಡಿಯಮನ್ನು ವಾಟರ್ ಹಾಕಿದ್ರೆ ಬ್ಲಾಸ್ಟ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು? ಡ್ರೈ ಈಥರನ್ನ ಯೂಸ್ ಮಾಡ್ತೀವಿ. ಸಿಂಪಲ್. ಈಗ ಏನು ಮಾಡಬೇಕು? ಯು ಶುಡ್ ಬ್ರೇಕ್ ದಿ ಬಾಂಡ್ ಬಿಟ್ವೀನ್ ದಿಸ್ ಕಾರ್ಬನ್ ಆ್ಯಂಡ್ bromine. You have to break the bond between this carbon and bromine. You should make a new bond between this carbon and this carbon. ನೋಡಿ, 1 2 3 4 4 ಕಾರ್ಬನ್ ಇರುವಂಥ ಒಂದು ಸೈಕಲ್ ಫಾರ್ಮೇಷನ್ ಮಾಡಬೇಕು. ಆಮೇಲೆ ಈ ಫೋರ್ತ್ ಪೊಸಿಷನ್ಗೆ ಏನಿದೆ? ಒಂದು CH3 ಗ್ರೂಪ್ ಇದೆ. ಹೌದಾ? ಸೊ 1 2 3 4 5. ಸೊ ದ ನೇಮ್ ಆಫ್ ದಿಸ್ ಕಂಪೌಂಡ್ ಈಸ್, ಇದು ಮಿಥೈಲ್ ಗ್ರೂಪ್ 4 ಪೊಸಿಷನ್ಗೆ ಇದೆ. 4 ಮಿಥೈಲ್ ಸಾರಿ, 1 ಪೊಸಿಷನ್ ಕೊಡ್ಬೇಕು ನಾವು, ಇದನ್ನು 4 ಅಂತ ಕೊಡಬಾರ್ದು. ನಂಬರಿಂಗ್ ರಿವರ್ಸ್ ಮಾಡೋದೆ ನಾನು. ಹೌದಾ? ಸೊ ಇದನ್ನು ನಾವು ಎಲ್ಲಿ ಬ್ರಾಂಚಿಂಗ್ ಇರ್ತಲ್ಲ ಅದಕ್ಕೆ ಬೆಟರ್ ಲೋ ನಂಬರ್ ಕೊಡಬೇಕು. 1 2 3 4. ಹೌದಾ? ಸೊ ದಿಸ್ ಈಸ್ ಮಿಥೈಲ್ ಸೈಕ್ಲೋಬ್ಯೂಟೇನ್. ಇದರ ಹೆಸರು ಏನು? ಮಿಥೈಲ್ cyclobutane. Methyl cyclobutane. Option A is our answer. ಅರ್ಥ ಆಯ್ತಾ? ಕ್ಲಿಯರ್? ನೆಕ್ಸ್ಟ್ ಕ್ವೆಶನ್ನು, ಮಿಥೇನ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಇಥೇನ್ ಬೈ ದ ರಿಯಾಕ್ಷನ್. ನಾವು ಮಿಥೇನನ್ನು CH4 ಇರೋದನ್ನು ಏನು ಮಾಡಬೇಕಂತೆ? CH3 ಮಾಡಬೇಕಂತೆ. ಹೆಂಗೆ ಮಾಡಬಹುದು ನಾವು ಇದನ್ನು? ಹೌದಾ? ಕ್ಲೋರಿನೇಷನ್ ಫಾಲೋಡ್ ಬೈ ರಿಯಾಕ್ಷನ್ ವಿತ್ ಆಲ್ಕೋಹಾಲಿಕ್ KOH. ನಾವು ಮಿಥೇನ್ಗೆ ಏನಾದರೂ ಕ್ಲೋರಿನೇಷನ್ ಮಾಡಿದ್ರೆ, CH4ಗೆ ಕ್ಲೋರಿನೇಷನ್ ಮಾಡಿದ್ರೆ ಅಲ್ಲೇನು ಬರುತ್ತೆ ನಮಗೆ? ವಿ ವಿಲ್ ಗೆಟ್ CH3Cl. ಹೌದಾ? ಆಮೇಲೆ ಆಲ್ಕೋಹಾಲಿಕ್ KOH ಹಾಕಿದರೆ ಏನಾಗುತ್ತೆ? ಮತ್ತೆ ವರ್ಕೌಟ್ ಆಗೋದಿಲ್ಲ ಇಲ್ಲಿ. ಹೌದಾ? ಸೊ ದಿಸ್ ಈಸ್ ನಾಟ್ ಅವರ್ ಆನ್ಸರ್. ಕ್ಲೋರಿನೇಷನ್ ಫಾಲೋಡ್ ಬೈ ದಿ ರಿಯಾಕ್ಷನ್ ವಿತ್ ಅಕ್ವಾಸ್ KOH. ನಾವು ಇದನ್ನು ಕ್ಲೋರಿನೇಷನ್ ಮಾಡ್ತೀವಾ? ಇದಕ್ಕೆ ನಾವು ಅಕ್ವಾಸ್ KOH ಹಾಕ್ಬೇಕಂತೆ. ಅಕ್ವಾಸ್ KOH ಹಾಕಿದ್ರೆ ಏನು ಬರುತ್ತೆ? CH3OH ಬರುತ್ತೆ. ವಿ ಗಾಟ್ ಮೆಥನಾಲ್. ಸೊ ದಿಸ್ ಈಸ್ ಆಲ್ಸೋ ರಾಂಗ್. ಆಪ್ಷನ್ ಏನು ರಾಂಗು, ಆಪ್ಷನ್ ಬಿನೂ ರಾಂಗ್. ಕ್ಲೋರಿನೇಷನ್ ಫಾಲೋಡ್ ಬೈ ಊರ್ಜ್ ರಿಯಾಕ್ಷನ್. ಕ್ಲೋರಿನೇಷನ್ ಮಾಡಿದ್ದೀವ ಈಗ? ಹೌದಾ? ಸೊ ಕ್ಲೋರಿನೇಷನ್ ಮಾಡಿದ್ರೆ ಏನು ಬಂತು? CH3Cl ಬಂತು. ಊರ್ಜ್ ರಿಯಾಕ್ಷನ್ ಅಂದರೆ ಏನು? ಸೋಡಿಯಂ ಇನ್ ಡ್ರೈ ಈಥರ್. ಅವಾಗ ಏನಾಗುತ್ತೆ? 2 ಮಾಲಿಕ್ಯೂಲ್ಸ್ ಇರುತ್ತಾ? ಇದು 2 ಮಾಲಿಕ್ಯೂಲ್ಸ್ ಆಫ್ CH3Cl ರಿಯಾಕ್ಟ್ ವಿತ್, ಇಲ್ಲಿ ಬೇಡ, ಇದನ್ನು ಇಲ್ಲಿ ಬರೆಯೋದು ಬೇಡ, ಇಲ್ಲಿ ಬರಿತೀನಿ. ಸೋಡಿಯಂ ಇನ್ ಡ್ರೈ ಈಥರ್ ಮೀಡಿಯಮ್ ವಿಲ್ ಹ್ಯಾವ್ CH3. ಎಸ್, ವಿ ಗಾಟ್ ಇಥೇನ್. ನಮಗೇನು ಬಂತು? ಇಥೇನ್ ಬಂತಾ? ಸೊ ದಿಸ್ ಈಸ್ ಅವರ್ ಊರ್ಜ್ ರಿಯಾಕ್ಷನ್. ಸೊ ಆಪ್ಷನ್ ಸಿ ಈಸ್ ಅವರ್ ಆನ್ಸರ್. Conversion of benzene to acetophenone can be brought by. Conversion of benzene to acetophenone
ಎಷ್ಟು ಸಿಂಪಲ್ ಇದೆ ಗೊತ್ತಾ ರಿಯಾಕ್ಷನ್ ಇದು. ಇಟ್ಸ್ ಸೊ ಸಿಂಪಲ್ ಯಾ. ಇಲ್ಲಿ ಒಂದು ರಿಯೇಜೆಂಟನ್ನು ಆ್ಯಡ್ ಮಾಡ್ತೀವಿ, ಹೌದಾ. ದೆನ್ ಹಿಯರ್ ಆಲ್ಸೋ ವಿ ಯೂಸ್ ಸಮ್ ರಿಯೇಜೆಂಟ್ ಆ್ಯಂಡ್ ದಿಸ್ ಈಸ್ ಕನ್ವರ್ಟೆಡ್ ಇಂಟು ಅಸಿಟೋಫಿನೋನ್. ಏನು ಫಾರ್ಮ್ ಆಗಬೇಕಂತೆ, ಅಸಿಟೋಫಿನೋನ್ ಬರಬೇಕಂತೆ. ದಿಸ್ ಈಸ್ ಅವರ್ ಅಸಿಟೋಫಿನೋನ್. ದ ನೇಮ್ ಆಫ್ ದಿಸ್ ಕಂಪೌಂಡ್ ಈಸ್ ಅಸಿಟೋಫಿನೋನ್. ಅಸಿಟೋಫಿನೋನ್ ನೋಡಿ, ನಾವು ಬೆಂಜಿನನ್ನು ಅಸಿಟೋಫಿನೋನ್ ಮಾಡ್ತಾ ಇದ್ದೀವಿ, ಹೌದಾ. ನಾವೇನು ಯೂಸ್ ಮಾಡ್ಬೇಕು ಈಗ, ಊರ್ಜಿ ರಿಯಾಕ್ಷನ್ ಮಾಡಿದ್ರೆ ಏನಾಗುತ್ತೆ. ಸೊ ಬೆಂಜಿನ್ ಕ್ಯಾನ್ ನಾಟ್ ಬಿ ಕನ್ವರ್ಟೆಡ್ ಇಂಟು ಅಸಿಟೋಫಿನೋನ್. ಊರ್ಜಿ ರಿಯಾಕ್ಷನ್ ಮಾಡಿದ್ರೆ ಬೆಂಜಿನ್ ಇರೋದು ಅಸಿಟೋಫಿನೋನ್ ಆಗೋದಿಲ್ಲ. ಸೊ ಆಪ್ಷನ್ ಎ ಈಸ್ 100% ರಾಂಗ್. ಇವನ್ ಊರ್ಜಿ ಫಿಟ್ಟಿಗೆ ರಿಯಾಕ್ಷನ್ ಮಾಡಿದ್ರು ನಮಗೇನು ಬರೋದಿಲ್ಲ, ವಿ ವಿಲ್ ನಾಟ್ ಗೆಟ್ ಅಸಿಟೋಫಿನೋನ್. ಕ್ಲಿಯರ್. ಇಫ್ ಯು ಗೋ ಫಾರ್ ಫ್ರೆಡಲ್ ಕ್ರಾಫ್ಟ್ ಅಲ್ಕೈಲೇಷನ್ ರಿಯಾಕ್ಷನ್, ಅಲ್ಕೈಲೇಷನ್ ಮಾಡಿದ್ರೆ ಏನಾಗುತ್ತೆ, ಅಲ್ಕೈಲ್ ಗ್ರೂಪ್ ಆ್ಯಡ್ ಆಗುತ್ತೆ, ಹೌದಾ. ಇಲ್ಲಿನೂ ಬರೋದಿಲ್ಲ. ದ ಲಾಸ್ಟ್ ಆಪ್ಷನ್ ಈಸ್ ಫ್ರೆಡಲ್ ಕ್ರಾಫ್ಟ್ ಅಸೈಲೇಷನ್. ಎಸ್, ಬೈ ದಿಸ್ ಫ್ರೆಡಲ್ ಕ್ರಾಫ್ಟ್ ಅಸೈಲೇಷನ್ ವಿ ಕ್ಯಾನ್ ಗೆಟ್ ಅಸಿಟೋಫಿನೋನ್. ನೋಡಿ ಇಲ್ಲಿ ಏನು ಯೂಸ್ ಮಾಡ್ಬೇಕು ನಾವೀಗ, CH3 C double bond OCl ಅಸಿಡಿಕ್ ಕ್ಲೋರೈಡ್ ಯೂಸ್ ಮಾಡಬೇಕಾ. ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ AlCl3 ಏನಾಗುತ್ತೆ, ಅಸಿಟೋಫಿನೋನ್ ಬರುತ್ತೆ. ಸೊ ದಿಸ್ ಈಸ್ ಅವರ್ ಫ್ರೆಡಲ್ ಕ್ರಾಫ್ಟ್ ಅಸೈಲೇಷನ್ ರಿಯಾಕ್ಷನ್. ಸೊ ಆಪ್ಷನ್ ಡಿ ಈಸ್ ಅವರ್ ಆನ್ಸರ್. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ದ ಕಾರ್ಬೋಕ್ಯಾಟಯನ್ ಆಸ್ ಅನ್ ಇಂಟರ್ಮೀಡಿಯೇಟ್ ಈಸ್ ಲೈಕ್ಲಿ ಟು ಬಿ ಫಾರ್ಮ್ಡ್ ಇನ್ ದ ರಿಯಾಕ್ಷನ್. ಯಾವ ರಿಯಾಕ್ಷನ್ದಲ್ಲಿ ಕಾರ್ಬೋಕ್ಯಾಟಯನ್ ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಚೆಕ್ ಮಾಡೋಣ. ನೋಡಿ, ಪ್ರೊಪೇನ್ ಪ್ಲಸ್ Cl2 ಇನ್ ದ ಪ್ರೆಸೆನ್ಸ್ ಆಫ್ HNO. ಈ ಥರ HNO ಅಂತ ಬಂದರೆ ಡೆಫಿನೆಟ್ಲಿ ಏನಾಗುತ್ತೆ ಅಂತಂದರೆ ಫ್ರೀ ರೆಡಿಕಲ್ ಫಾರ್ಮ್ ಆಗುತ್ತೆ. ವಿಲ್ ಹ್ಯಾವ್ ದಿ ಫಾರ್ಮೇಷನ್ ಆಫ್ ಫ್ರೀ ರೆಡಿಕಲ್, ಹೌದಾ. ಓಕೆ, ಅಸಿಟೋಫಿನೋನ್ಗೆ HCN ಆ್ಯಡ್ ಮಾಡಿದ್ರೆ ಅಸಿಟೋನಿಗೆ, ಅಸಿಟೋನ್ ಅಂದರೆ ಏನು, CH3 C double bond OCH3 ಅಸಿಟೋನು, ಹೌದಾ. ಇದಕ್ಕೆ ನೀವು HCN ಆ್ಯಡ್ ಮಾಡಿದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಬೇಸ್, ಇದು ಬೇಸ್ ಏನು ಮಾಡುತ್ತೆ, ಬೇಸ್ ವಿಲ್ ಅಬ್ಸ್ಟ್ರಾಕ್ಟ್ ದಿಸ್ ಪ್ರೋಟಾನ್, ಹೌದಾ. CN- ನ್ಯೂಕ್ಲಿಯೋಫೈಲ್ ಬರುತ್ತೆ. ಇಟ್ ವಿಲ್ ಅಟ್ಯಾಕ್ ಆನ್ ದಿಸ್ ಕಾರ್ಬನ್, ಹೌದಾ. ಇದು ಮೇಲ್ಗಡೆ ಹೋಗಿರುತ್ತೆ. ಅವಾಗ ಏನಾಗುತ್ತೆ, ಇಟ್ ವಿಲ್ ಪ್ರೊಡ್ಯೂಸ್ CH3CO- CnCH3, ಹೌದಾ. ದಿಸ್ ವಿಲ್ ಅಬ್ಸ್ಟ್ರಾಕ್ಟ್ ಪ್ರೋಟಾನ್, ಇದು ಪ್ರೋಟಾನ್ ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಇಟ್ ವಿಲ್ ಫಾರ್ಮ್ ಅಸಿಟೋನ್ ಸೈನೋಹೈಡ್ರೀನ್, ಅಸಿಟೋನ್ ಸೈನೋಹೈಡ್ರೀನ್, ಹೌದಾ. ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ನ್ಯೂಕ್ಲಿಯೋಫಿಲಿಕ್ ಎಡಿಷನ್ ರಿಯಾಕ್ಷನ್. ಏನಿದು, ನ್ಯೂಕ್ಲಿಯೋಫಿಲಿಕ್ ಎಡಿಷನ್ ರಿಯಾಕ್ಷನ್. ಇಲ್ಲಿ ಕಾರ್ಬೋಕ್ಯಾಟಯನ್ ಫಾರ್ಮ್ ಆಗೋದಿಲ್ಲ. ಆಪ್ಷನ್ ಎ ರಾಂಗ್, ಆಪ್ಷನ್ ಬಿನೂ ರಾಂಗ್, ಹೌದಾ. ನೋಡಿ, ಇಲ್ಲಿ ಬೇಸ್ ಯೂಸ್ ಮಾಡಿದ್ರೆ ರಿಯಾಕ್ಷನ್ ಫಾಸ್ಟ್ ಆಗುತ್ತೆ. ಇದು ಬೇಸ್ ಯೂಸ್ ಮಾಡಿಲ್ಲ ಅಂತಂದ್ರೆ ರಿಯಾಕ್ಷನ್ ಸ್ಲೋ ಇರುತ್ತೆ, ನೆನಪಿರಲಿ. ಇಥೈಲ್ ಬ್ರೋಮೈಡ್ ಪ್ಲಸ್ ಅಕ್ವಾಸ್ KOH. ಇಥೈಲ್ ಬ್ರೋಮೈಡ್ ಅಂದರೆ ಏನು, ದಿಸ್ ಈಸ್ CH3 CH2Br, ದಿಸ್ ಈಸ್ ಇಥೈಲ್ ಬ್ರೋಮೈಡ್. ಇದಕ್ಕೆ ನೀವು ಏನಾದರೂ ಅಕ್ವಾಸ್ KOH ಹಾಕಿದ್ರೆ ಹಿಯರ್ OH ಬಂದು ಇಲ್ಲಿ ಎಡಿಷನ್ ಆಗುತ್ತೆ, OH ಇಲ್ಲಿ ಅಟ್ಯಾಕ್ ಮಾಡುತ್ತೆ, ಬ್ರೋಮಿನ್ ಹೊರಗಡೆ ಹೋಗುತ್ತೆ, ಹೌದಾ. ಯು ವಿಲ್ ಗೆಟ್ ಇಥೈಲ್ ಆಲ್ಕೋಹಾಲ್. ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ SN2 ಮೆಕ್ಯಾನಿಸಮ್. ಏನಿದು, SN2 ಮೆಕ್ಯಾನಿಸಮ್, ನೆನ್ಪಿಟ್ಕೊಳ್ಳಿ. SN2 ಮೆಕ್ಯಾನಿಸಮ್ ಸಿಂಪಲ್ ಇದೆ, ಹೌದಾ. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್, SN2ದಲ್ಲಿ ಕಾರ್ಬೋಕ್ಯಾಟಯನ್ ಫಾರ್ಮ್ ಆಗೋದಿಲ್ಲ, ಪ್ಲೀಸ್ ರಿಮೆಂಬರ್. ಇಲ್ಲಿ ಸಿಂಗಲ್ ಸ್ಟೆಪ್ ರಿಯಾಕ್ಷನ್ ಆಗುತ್ತದು. ಹೆಕ್ಸೇನ್, wait a minute, I'll change the color of the pen. 1 2 3 4 5 6. This is our hexane. Hexane when react with anhydrous AlCl3 in the presence of HCl, ಅವಾಗ ಏನಾಗುತ್ತೆ, it will produce this compound 1 2 3 4 5 6 and it also produces the compound like this. So this is isomerization reaction. ಏನಿದು, isomerization reaction, dear friends. During this isomerization will come across the carbocation. ಇಲ್ಲಿ ಏನು ಫಾರ್ಮ್ ಆಗುತ್ತೆ, ನಮಗೆ ಇಲ್ಲಿ ಕಾರ್ಬೋಕ್ಯಾಟಯನ್ ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ. ಇಲ್ಲಿಂದ ಬಾಂಡ್ ಬ್ರೇಕ್ ಆಗುತ್ತೆ, ವಿಲ್ ಹ್ಯಾವ್ ಕಾರ್ಬೋಕ್ಯಾಟಯನ್ ಇಂಟರ್ಮೀಡಿಯೇಟ್, ಹೌದಾ. ಸೊ ದಿಸ್ ಈಸ್ ಅವರ್ ಪ್ರೈಮರಿ ಕಾರ್ಬೋಕ್ಯಾಟಯನ್ ಫಾರ್ಮ್ ಆಗಿರುತ್ತೆ. ಇದು ಇಂಟರ್ಚೇಂಜ್ ಆಗುತ್ತೆ, ಹೌದಾ. ಸೊ ಆಪ್ಷನ್ ಡಿ ಈಸ್ ಅವರ್ ಆನ್ಸರ್. The correct sequence of reaction to be performed to convert benzene into metabromoaniline. ನೋಡಿ, ಬೆಂಜೀನನ್ನು ನಾವು ಮೆಟಾಬ್ರೋಮೋಅನಿಲಿನ್ ಮಾಡಬೇಕಂತೆ. ಬೆಂಜೀನನ್ನು ಏನು ಮಾಡಬೇಕು ನಾವು, ಮೆಟಾಬ್ರೋಮೋಅನಿಲಿನ್ ಮಾಡಬೇಕಂತೆ. ದಿಸ್ ಈಸ್ ಅವರ್ ಅನಿಲಿನ್. ಮೆಟಾ ಪೊಸಿಷನ್ಗೆ ಏನಿದೆ, ಬ್ರೋಮಿನ್ ಇದೆ. ಮೆಟಾಬ್ರೋಮೋಅನಿಲಿನ್ ಮಾಡಬೇಕಂತೆ.
ಸೊ ಏನು ಮಾಡ್ಬೇಕು ನಾವೀಗ? ಡಿಯರ್ ಫ್ರೆಂಡ್ಸ್, ನೆನಪಿಟ್ಟುಕೊಳ್ಳಿ ನೋಡಿ, ಇಲ್ಲಿ ಅವ್ರೇನು ಕೊಟ್ಟಿದ್ದಾರೆ ಆಪ್ಷನ್ಗಳನ್ನ ನೋಡ್ತಾ ಹೋಗೋಣ. ಸಾರಿ, ನಾನು ಇಲ್ಲಿ ಎಕ್ಸ್ಟ್ರಾ ಬರ್ತಿದ್ದು, ಇಲ್ಲೊಂದು ಆಪ್ಷನ್ ಬರುತ್ತೆ. ಓಕೆ, ಸೊ ನೀವು ಬೆಂಜಿನನ್ನು ತಗೊಂಡು ನೀವು ಫಸ್ಟ್ ಏನಾದರೂ ಬೆಂಜಿನ್ಗೆ ಬ್ರೋಮಿನೇಷನ್ ಮಾಡಿದ್ರೆ, ನೀವು ಏನಾದರೂ ಬೆಂಜಿನ್ಗೆ ಬ್ರೋಮಿನೇಷನ್ ಮಾಡಿದ್ರೆ, ಹೌದಾ, ಅಥವಾ ಬ್ರೋಮಿನಿನ್ ಅಸ್ಟಿಕ್ ಆಸಿಡ್, ದಟ್ ಇಸ್ ಕಾಲ್ಡ್ ಆಸ್ ಬ್ರೋಮಿನೇಷನ್ ಮಾಡಿದ್ರೆ ಫಸ್ಟ್ ಏನು ಬರುತ್ತೆ ನಿಮಗೆ? ಬ್ರೋಮೋಬೆಂಜಿನ್ ಬರುತ್ತಾ? ನೋಡಿ, ಶಾರ್ಟ್ಕಟ್ ಇದೆ ಇಲ್ಲೊಂದು, ಇದಕ್ಕೇನು ಬರುತ್ತೆ? ಬ್ರೋಮೋಬೆಂಜಿನ್ ಬರುತ್ತೆ. ಸಿ, ಬ್ರೋಮೋಬೆಂಜಿನ್ ಏನು? ಇಟ್ ಈಸ್ ಆರ್ಥೋ ಆ್ಯಂಡ್ ಪ್ಯಾರಾ ಡೆರಿವೇಟಿವ್. ನೆನಪಿಟ್ಟುಕೊಳ್ಳಿ, ಏನಿದು? ಆರ್ಥೋ ಆ್ಯಂಡ್ ಪ್ಯಾರಾ ಡೆರಿವೇಟಿವ್. ಇದಕ್ಕೆ ಮುಂದೆ ನೀವು ಯಾವ್ದು ಬೇಕಾದ ಕಂಪೌಂಡ್ ಹಾಕಿದ್ರು ಆ ಕಂಪೌಂಡ್ ಎಲ್ಲಿಗೆ ಹೋಗುತ್ತೆ? ಇಫ್ ಯು ಆ್ಯಡ್ ಎನಿ ಕಂಪೌಂಡ್, ಆ ಕಂಪೌಂಡ್ ಎಲ್ಲಿಗೆ ಹೋಗಬೇಕು? ಇಟ್ ಶುಡ್ ಗೋ ಟು ಆರ್ಥೋ ಆ್ಯಂಡ್ ಪ್ಯಾರಾ ಪೋರ್ಷನ್. ವಿ ವಿಲ್ ನಾಟ್ ಗೆಟ್ ಮೆಟಾ ಕಂಪೌಂಡ್ ಬರೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು? ಫಸ್ಟ್ ಬ್ರೋಮಿನೇಷನ್ ಇದೆ, ದಟ್ ಈಸ್ ರಾಂಗ್. ಬ್ರೋಮಿನೇಷನ್ ಇದೆಯಾ? ಇದು ರಾಂಗ್. ಆಪ್ಷನ್ ಬಿ ಇಸ್ ರಾಂಗ್. ಒಂದು ಆಪ್ಷನ್ ಹೊರಟೋಯ್ತು. ನೆಕ್ಸ್ಟ್ ಗೊತ್ತು ಮಾಡ್ಕೊಂಬಿಡಿ, ಯಾವಾಗಲೂ ನಿಮಗೆ ಬೆಂಜಿನ್ ಕೊಟ್ಟು ಆರ್ಥೋ ಆ್ಯಂಡ್ ಪ್ಯಾರಾ ಡೆರಿವೇಟಿವ್ ಬಂದಿದ್ರೆ ಅವಾಗ ಏನು ಮಾಡಬೇಕು? ನಾವು ಫಸ್ಟ್ ಸ್ಟೆಪ್ಪಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪನ್ನು ಹಾಕಬೇಕು, ಹೌದಾ? ಈಗ ಅವರು ಮೆಟಾ ಅಂತ ಕೊಟ್ಟಿದ್ದಾರೆ, ಡೆಫಿನೆಟ್ಲಿ ದಟ್ ಈಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಹೌದಾ? ಯಾವ್ದು ಬರುತ್ತೆ ಇಲ್ಲಿ? ನಮಗೆ ನೈಟ್ರೇಷನ್ ಕೊಟ್ಟಿದ್ದಾರೆ. ನೈಟ್ರೇಷನ್ ಮಾಡಿದ್ರೆ ಏನು ಬರುತ್ತೆ? ನೈಟ್ರೋ ಗ್ರೂಪ್ ಬರುತ್ತೆ. ನೈಟ್ರೋ ಗ್ರೂಪ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಹೌದಾ? ಓಕೆ, ಸೊ ನಾವೇನು ಮಾಡ್ಬೋದು ಇದನ್ನೀಗ? ನೈಟ್ರೇಷನ್ ಮಾಡಬಹುದಾ? ನೈಟ್ರೇಷನ್ ಏನು ಆ್ಯಡ್ ಮಾಡಬೇಕು? HNO3 ಪ್ಲಸ್ H2SO4 ಹಾಕಬೇಕು. ಅವಾಗ ಏನಾಗುತ್ತೆ? ದೆನ್ ವಾಟ್ ಇಟ್ ವಿಲ್ ಪ್ರೊಡ್ಯೂಸ್? NO2 ಈಸ್ ಹಿಯರ್. ಇಲ್ಲಿ NO2 ಬರುತ್ತೆ, ಹೌದಾ? ಸೊ ಈಗ ಏನು ಮಾಡಬೇಕು? ನಮ್ಗೆ ಬೇಕಾಗಿರೋದೇನು? ವಿ ನೀಡ್ ವಿಚ್ ಕಂಪೌಂಡ್? ನಮಗೆ ಬೇಕಾಗಿರೋ ಕಂಪೌಂಡ್ ಅನಿಲಿನ್, ಬಟ್ ವಿ ಗಾಟ್ ದಿಸ್ ನೈಟ್ರೋಬೆಂಜಿನ್. ಸಪೋಸ್ ನಾವೇನಾದರೂ ಇದನ್ನು ರಿಡ್ಯೂಸ್ ಮಾಡಿದ್ರೆ, ನಾವು ಈ ಸ್ಟೆಪಲ್ಲಿ ರಿಡ್ಯೂಸ್ ಮಾಡಿದ್ರೆ ಏನು ಬರುತ್ತೆ? NH2 ಬರುತ್ತೆ. ಸೊ NH2 ಈಸ್ ಒನ್ಸ್ ಅಗೇನ್ ವಾಟ್? ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಹೌದಾ? ಅವಾಗ ನಾವು ಬ್ರೋಮಿನೇಷನ್ ಮಾಡಿದ್ರೆ ಬ್ರೋಮಿನಲ್ಲಿ ಹೋಗುತ್ತೆ, ಮತ್ತೆ ಆರ್ಥೋ ಆ್ಯಂಡ್ ಪ್ಯಾರಾಕ್ ಹೋಗುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ನಾವು ಡೈರೆಕ್ಟಾಗಿ ಇಲ್ಲಿ ಬ್ರೋಮಿನೇಷನ್ ಮಾಡಬೇಕು, ಹೌದಾ? ಸೊ ಇಲ್ಲಿ ಬ್ರೋಮಿನೇಷನ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ದಿಸ್ ಈಸ್ NO2 ಗ್ರೂಪ್, and if you add bromine here, directly it will go to meta position. ಮೆಟಾ ಬ್ರೋಮೋ ನೈಟ್ರೋ ಬೆಂಜಿನ್ ಫಾರ್ಮೇಷನ್ ಆಯಿತು. ಈಗ ಏನು ಮಾಡಬೇಕು? ನೈಟ್ರೋ ಗ್ರೂಪನ್ನು ಅನ್ಲೀನ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು? ನಾನು ರಿಡಕ್ಷನ್ ಮಾಡ್ತೀನಿ. ರಿಡಕ್ಷನ್, ಇಫ್ ಯು ಆ್ಯಡ್ ಎನಿ ರಿಡ್ಯೂಸಿಂಗ್ ಏಜೆಂಟ್ ಯು ಕ್ಯಾನ್ ಕನ್ವರ್ಟ್ ಯುವರ್ ನೈಟ್ರೋ ಬೆಂಜಿನ್ ಇಂಟು ಅನಿಲಿನ್. NH2 ಆಗುತ್ತೆ, ಆ್ಯಂಡ್ ಹಿಯರ್ ವಿ ಗಾಟ್ ಬ್ರೋಮಿನ್. ಸೊ ಫಸ್ಟ್ ಏನು ಮಾಡಿದ್ವಿ? ನಾವು ನೈಟ್ರೇಷನ್ ಮಾಡಿದ್ದೀವಿ, ದೆನ್ ಬ್ರೋಮಿನೇಷನ್, ದೆನ್ ರಿಡಕ್ಷನ್. ದಟ್ ಈಸ್ ಅವರ್ ಆನ್ಸರ್. ಇದು ನಮ್ದೀಗ ಆನ್ಸರ್ ಆಗುತ್ತೆ, ಹೌದಾ? ಯಾವುದು ನೋಡಿ? ನೈಟ್ರೇಷನ್, ಬ್ರೋಮಿನೇಷನ್, ರಿಡಕ್ಷನ್. ಸೊ ಆಪ್ಷನ್ ಸಿ ಈಸ್ ಅವರ್ ಆನ್ಸರ್. ಏನು? ಆಪ್ಷನ್ ಸಿ ನಮ್ದೀಗ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ನೈಟ್ರೇಷನ್, ಬ್ರೋಮಿನೇಷನ್, ರಿಡಕ್ಷನ್. ಆಪ್ಷನ್ ಸಿ ಈಸ್ ಅವರ್ ಆನ್ಸರ್. ಕ್ಲಿಯರ್? ದ ಕರೆಕ್ಟ್ ಸ್ಟೇಟ್ಮೆಂಟ್ ಈಸ್, ಇದರಲ್ಲಿ ಕರೆಕ್ಟ್ ಇರೋ ಸ್ಟೇಟ್ಮೆಂಟ್ ಯಾವುದು ಅಂತ ನೋಡ್ಬೇಕು, ಚೆಕ್ ಮಾಡಬೇಕು ನೋಡಿ, ಹೌದಾ? Cyclohexadiene and cyclohexene cannot be isolated with ease during the controlled hydrogenation of benzene. ನೀವು ಬೆಂಜಿನನ್ನು ಕಂಟ್ರೋಲ್ಡ್ ಹೈಡ್ರೋಜಿನೇಷನ್ ಮಾಡಿದ್ರೆ, ಈ ಬೆಂಜಿನ್ ನೀವೇನಾದರೂ ಹೈಡ್ರೋಜಿನೇಷನ್ ಮಾಡಿದ್ರೆ, ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ನಿಕೆಲ್ ಮಾಡಿದ್ರೆ, ವಿಲ್ ಗೆಟ್ ಸೈಕ್ಲೋಹೆಕ್ಸೈನ್. ಏನು ಫಾರ್ಮ್ ಆಗುತ್ತೆ? ಸೈಕ್ಲೋಹೆಕ್ಸೈನ್ ಫಾರ್ಮ್ ಆಗುತ್ತೆ. ಇದನ್ನು ಮಾಡ್ಬೋದು, ಇದು ಡಿಫಿಕಲ್ಟಿನೇ, ಹೌದಾ? ಸಪೋಸ್ ನೀವೇನಾದರೂ ಈ ಬೆಂಜಿನ್ಗೆ ಹೈಡ್ರೋಜಿನೇಷನ್, ಪಾರ್ಷಿಯಲ್ ಹೈಡ್ರೋಜಿನೇಷನ್ ಮಾಡೋಕ್ಕೆ ಹೋದರೆ ಅವಾಗ ಏನಾಗುತ್ತೆ? ಯು ವಿಲ್ ಗೆಟ್ ರೆಡ್ಯೂಸ್ಡ್ ಓನ್ಲಿ 2 bonds, ಆರ್ ಎಲ್ಸ್ ಯು ವಿಲ್ ಗೆಟ್ 1 bond ಈಸ್ ರೆಡ್ಯೂಸ್ಡ್. 2 ಬಾಂಡ್ ರೆಡ್ಯೂಸ್ ಆಗಿರ್ಬೋದು, ಅಥವಾ 1 ಡಬಲ್ ಬಾಂಡ್ ಅದು ರೆಡ್ಯೂಸ್ ಆಗ್ಬೋದು. ಅವಾಗ ಏನಾಗುತ್ತೆ? ಯು ವಿಲ್ ಗೆಟ್ ಕಂಪೌಂಡ್ ಲೈಕ್ ದಿಸ್, ಬಟ್ ದ ಸೆಪರೇಷನ್ ಆಫ್ ದೀಸ್ 2 ಕಂಪೌಂಡ್ ಈಸ್ ವೆರಿ ಡಿಫಿಕಲ್ಟ್, ಹೌದಾ? ಈ ಕಂಪೌಂಡ್ಗಳನ್ನ ಸಪ್ರೇಟ್ ಮಾಡೋದು ಇಟ್ಸ್ ಹೈಲಿ ಡಿಫಿಕಲ್ಟ್ ಇರುತ್ತೆ, ಹೌದಾ? ಸಿ, ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಏನಿದೆ ನೋಡಿ? 1 mole of each benzene and hydrogen when reacted gives 1/3 mole of cyclohexane and 2/3 mole of unreacted hydrogen. ರಾಂಗ್. ನೀವೇನಾದರೂ ಡೈರೆಕ್ಟಾಗಿ ಹೈಡ್ರೋಜನೇಷನ್ ಮಾಡಿದ್ರೆ ಯು ವಿಲ್ ನಾಟ್ ಗೆಟ್ ಫ್ರ್ಯಾಕ್ಷನಲ್ ಆರ್ಡರಲ್ಲಿ ಬರೋದಿಲ್ಲ, ಡೈರೆಕ್ಟಾಗಿ ಕಂಪೌಂಡ್ ಬರುತ್ತೆ ನಮಗೆ.
Hydrogenation of benzene to cyclohexane is an endothermic reaction. No, it is exothermic reaction. It is easier to hydrogenate benzene when compared to cyclohexane. cyclohexane cyclohexane compare ಮಾಡಿದ್ರೆ benzene hydrogenation ಮಾಡೋದು ತುಂಬಾ difficult. The It's aromatic compound. The hydrogenation addition reaction for aromatic compound is very difficult. ನೆನಪಿಟ್ಟುಕೊಳ್ಳಿ. The option is correct answer. In the given set of reactions, ಇಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ದ ಐ ಯು ಪಿ ಎಸ್ ಸಿ ನೇಮ್ ಆಫ್ ದಿ ಪ್ರಾಡಕ್ಟ್ ವೈಸ್, ಇಲ್ಲಿ ಬರೋ ಪ್ರಾಡಕ್ಟ್ ಐ ಯು ಪಿ ಎಸ್ ಸಿ ನೇಮ್ ಹೇಳ್ಬೇಕಂತೆ. 2-bromopropane ಬರೆಯೋಣ. CH3 C Br CH3. ಈ ಕಾರ್ಬನ್ಗೆ 3 ಬಾಂಡ್ ಆಗಿದೆ, ಒಂದು ಹೈಡ್ರೋಜನ್ ಇರುತ್ತೆ. CH3 CH Br CH3. ದಿಸ್ ಈಸ್ 2-bromopropane. 2-bromopropane. ಈ ಕಂಪೌಂಡ್ಗೆ ನೀವು AgCN ಆ್ಯಡ್ ಮಾಡ್ತಿದ್ದೀರಾ. AgCN ಅದು ಆಲ್ಕೋಹಾಲಿಕ್ AgCN. ಡಿಯರ್ ಫ್ರೆಂಡ್ಸ್, ನೆನಪಿರಲಿ, AgCN ಆ್ಯಡ್ ಮಾಡಿದ್ರೆ ಹಿಯರ್ ದ ಬಾಂಡ್ ಬಿಟ್ವೀನ್ ಸಿಲ್ವರ್ ಆ್ಯಂಡ್ ದಿಸ್ CN ಈಸ್ ಕೋವಲೆಂಟ್ ಬಾಂಡ್. ಇದು ಈಸಿಲಿ ಬ್ರೇಕ್ ಆಗೋದಿಲ್ಲ. ಸೊ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಫ್ ನೈಟ್ರೋಜನ್ ವಿಲ್ ರಿಯಾಕ್ಟ್ ವಿತ್ ದಿಸ್ ಕಾರ್ಬನ್. bromine is given out, so we'll have CH3 C NCCH3 ಈ ಥರ ಕಂಪೌಂಡ್ ಬರುತ್ತೆ ನಮಗೆ. ಅರ್ಥ ಆಯ್ತಾ? ಸೊ ಈ ಕಂಪೌಂಡ್, ಎಸ್, ದಿಸ್ ಈಸ್ ಅವರ್ ಎಕ್ಸ್. ನೋಡಿ, ಇದೇ ಕಂಪೌಂಡ್ಗೆ ನೀವೇನಾದರೂ KCN ಆ್ಯಡ್ ಮಾಡಿದ್ರೆ ಯು ವುಡ್ ಹ್ಯಾವ್ ಗೆಟ್ CH3 CHCN ಬರ್ತಿತ್ತು. ಯಾವಾಗ KCN ಇದ್ದಿದ್ರೆ, ನೆನಪಿರ್ಕೊಳ್ಳಿ, ಯಾವಾಗಲೂ AgCN ಯೂಸ್ ಮಾಡಿದ್ರೆ ಐಸೋಸೈನೈಡ್ ಫಾರ್ಮ್ ಆಗುತ್ತೆ. KCN ಯೂಸ್ ಮಾಡಿದ್ರೆ ಸೈನೈಡ್ ಫಾರ್ಮ್ ಆಗುತ್ತೆ. ಹೌದಾ? ದಿಸ್ ಈಸ್ ಐಸೋಸೈನೈಡ್ ಆ್ಯಂಡ್ ದಿಸ್ ಈಸ್ ಅವರ್ ಎಕ್ಸ್. ಇಲ್ಲೇನಿದೆಯಲ್ಲ ಎಕ್ಸ್, ದಿಸ್ ಈಸ್ ಅವರ್ ಎಕ್ಸ್. ಈ ಎಕ್ಸ್ನ ಏನು ಮಾಡ್ತಿದ್ದಾರೆ ಅವರು? ರಿಡಕ್ಷನ್ ಮಾಡ್ತಿದ್ದಾರೆ. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, LiAlH4, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಹೌದಾ? ಇವಾಗ ಏನಾಗುತ್ತೆ, ಈ ಕಂಪೌಂಡ್ ರೆಡ್ಯೂಸ್ ಆಗುತ್ತೆ, ಈ ಗ್ರೂಪ್, ಎಸ್ಪೆಷಲಿ ಈ ಗ್ರೂಪ್ ರೆಡ್ಯೂಸ್ ಆಗುತ್ತೆ. ಹಿಯರ್ ನಥಿಂಗ್ ಟು ರೆಡ್ಯೂಸ್, ಹಿಯರ್ ಹೆಚ್ಚು ಬರೀಬೇಕಲ್ಲ ಇಲ್ಲಿ. ಓಕೆ, CH3 CH3 and this compound on reduction NHCH3. ಹೌದಾ? ಸೊ ವಾಟ್ ಈಸ್ ದಿ IUPAC ನೇಮ್ ಆಫ್ ದಿಸ್ ಕಂಪೌಂಡ್? ನೋಡಿ, IUPAC ನೇಮ್ ಹೇಳ್ಬೇಕಾದ್ರೆ ಏನಿದು, ನೈಟ್ರೋಜನ್ ಮೇಲೆ ಏನಿದೆ, ಮಿಥೈಲ್ ಗ್ರೂಪ್ ಇದೆ. ಸೊ ದಿಸ್ ಈಸ್ N ಮಿಥೈಲ್. ಈ ಕಂಪೌಂಡ್ ಏನು? ಪ್ರೊಪೇನ್. ಸೆಕೆಂಡ್ ಪೊಸಿಷನ್ಗೆ ಏನಿದೆ? ಅಮೈನ್ ಇದೆ, 2 ಅಮೈನ್. N-methyl propane 2 amine. N-methyl propane 2 amine. ಯಾವುದಿದೆ? N-methyl propane amine. ತಪ್ಪು. But 2 amine. Wrong. It's completely wrong. N-isopropyl. Wrong. Yes. N-methyl propane 2 amine. Option D is our answer. Number of possible alkynes with the formula C5H8. 1 2 3 4 5. ಇದು ಒಂದು ಕಂಪೌಂಡ್ ಆಗುತ್ತಾ? ಸೊ ಇದನ್ನ ಐಸೋಮರೈಸ್ ಮಾಡ್ರಿ. 1 2 3 4. ಹೌದಾ? 1 2 3 4 5. ಇದು C5H8. ಇದೊಂದು ಪಾಸಿಬಿಲಿಟಿ ಇದೆಯಾ? ಹೌದಾ? ಇನ್ನೊಂದು ಪಾಸಿಬಿಲಿಟಿ ಅಂದರೆ ಏನು? ಈ ಥರ ಪಾಸಿಬಿಲಿಟಿ ಇದೆಯಾ? ಓಕೆ, ಇದನ್ನ ಬಿಟ್ಟು ಮತ್ತೇನಾದರೂ ಮಾಡಕ್ಕೆ ಬರ್ತಾ ಇಲ್ಲರಲ್ಲಿ? ಚಾನ್ಸೇ ಇಲ್ಲ. ಹೌದಲ್ಲ? ಸೊ ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. ಯು ಕ್ಯಾನ್ ಗೆಟ್ 3 ಐಸೋಮರ್ಸ್. ಎಷ್ಟು ಐಸೋಮರ್ ಬರುತ್ತೆ? ಈ ಥರ 3 ಐಸೋಮರ್ ಬರುತ್ತೆ. ದ ಅರೇಂಜ್ಮೆಂಟ್ ಆಫ್ ಫಾಲೋವಿಂಗ್ ಕಂಪೌಂಡ್ಸ್: ಬ್ರೋಮೋಮಿಥೇನ್, ಬ್ರೋಮೋಫಾರ್ಮ್, ಕ್ಲೋರೋಮಿಥೇನ್, ಡೈಬ್ರೋಮೋಇಥೇನ್. ನೋಡಿ, ಇಲ್ಲಿ ಏನು ಚೇಂಜ್ ಆಗ್ತಾ ಇದೆ ಅಂತಂದರೆ, ಹಿಯರ್ ಬ್ರೋಮೋಮಿಥೇನ್, ಒಂದು ಬ್ರೋಮಿನ್ ಇದೆ, ಬ್ರೋಮೋಫಾರ್ಮ್ 3 ಬ್ರೋಮಿನ್ಸ್ ಇದೆ, ಕ್ಲೋರೋಮಿಥೇನ್ 1 ಕ್ಲೋರಿನ್ ಇದೆ, ಡೈಬ್ರೋಮೋಮಿಥೇನ್ ಮೀನ್ಸ್ ದ ನಂಬರ್ ಆಫ್ ಹ್ಯಾಲೋಜನ್ಸ್ ಆರ್ ಡಿಫ್ರೆಂಟ್, ಮೀನ್ಸ್ ಮೋಲಾರ್ ಮಾಸ್ ಡಿಫ್ರೆಂಟ್ ಇದೆ ಇಲ್ಲಿ. ಹೌದಾ? ಸೊ ನಿಮಗೊಂದು ಗೊತ್ತಾ, ನೆನ್ಪಿಟ್ಕೊಂಡ್ಬಿಟ್ಟು ಏನಂತಂದರೆ, ಆ್ಯಸ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ಕ್ರೀಸಸ್, here the boiling point also increases. ಹೌದಾ? ಆಸ್ ಬ್ರಾಂಚಿಂಗ್ ಇನ್ಕ್ರೀಸಸ್, ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಸ್. ಇಲ್ಲಿ ಬ್ರಾಂಚಿಂಗ್ ಬಗ್ಗೆ ಬರೋದೇ ಇಲ್ಲ.
ಹೌದಾ. ಸೊ ಈಗ ಏನು ಮಾಡೋಣ, ಈ ಕಂಪೌಂಡ್ಗಳನ್ನ ನೋಡ್ತಾ ಹೋಗೋಣ. ಲೆಟ್ ಮಿ ರೈಟ್ ದೀಸ್ ಆಲ್ ದಿ ಕಂಪೌಂಡ್ಸ್. ಇವೆಲ್ಲ ಕಂಪೌಂಡ್ಗಳನ್ನ ಮೋಲಾರ್ ಮಾಸ್ ಬರೆಯೋಣ, ದೆನ್ ವಿಲ್ ಕಮ್ ಟು ನೋ. ಇದ್ರ ಮೋಲಾರ್ ಮಾಸ್ಗಳನ್ನ ಬರೆದ್ರೆ ಗೊತ್ತಾಗುತ್ತೆ. ಆಪ್ಷನ್ 1 ಏನಿದೆ, ಸಾರಿ ಇದು ಫಸ್ಟ್ ಒಂದು ಏನಿದೆ, ಬ್ರೋಮೋ ಮಿಥೇನ್ ಅಂತಂದರೆ CH3Br. CH3Br ಹೌದಾ. CH3Br ಇದ್ರ ಮೋಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡೋಣ. ಎಷ್ಟಾಗುತ್ತೆ ಮೋಲಾರ್ ಮಾಸು? ಈ CH3Br ನೋಡಿ, ಬ್ರೋಮಿನ್ದು ಮಾಸ್ ಎಷ್ಟಿದೆ? ದಿ ಅಟಮಿಕ್ ಮಾಸ್ ಆಫ್ ಬ್ರೋಮಿನ್ ಈಸ್ 80 ಗ್ರಾಮ್ ಪರ್ ಮೋಲ್. 79.9 ಅಂತಿದೆಯಾ, 80 ಅಂತ ತೊಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ. ಸೊ ಏನಿದೆ, 80, 92, 95 ಎಷ್ಟಾಗುತ್ತೆ ಇದು? 95 ಗ್ರಾಮ್. ಆಪ್ಷನ್ ಸಾರಿ ಸೆಕೆಂಡಲ್ಲಿ ಏನಿದೆ, ಬ್ರೋಮೋಫಾರ್ಮ್. ಬ್ರೋಮೋಫಾರ್ಮ್ ಅಂದ್ರೆ ಏನು? CHBr3. ಕ್ಲೋರೋಫಾರ್ಮ್ ಅಂದರೆ CHCl3 ಇಲ್ಲ, ಇದು CHBr3 ಬ್ರೋಮೋಫಾರ್ಮ್. 3 ಬೆಂಜಿನ್ ಇದೆ. ದ ಸೊ 8 3 24, 240 ಎಷ್ಟಾಗುತ್ತೆ? 240 + 12, 240 + 12 + 1 253 ಆಗುತ್ತಾ ಇದು? ಎಸ್, 253 ಗ್ರಾಮ್ಸ್. ಸೊ ಥರ್ಡ್ ಒನ್ ಏನಿದೆ? ಕ್ಲೋರೋಮಿಥೇನ್. ಕ್ಲೋರೋಮಿಥೇನ್ ಅಂತಂದರೆ ಏನು? CH3Cl. ಅದು ಇದೆಷ್ಟಾಗುತ್ತೆ? ದಿಸ್ ಇಸ್ 35.5. ಕ್ಲೋರಿನ್ 35.5 + 12 + 3 ಇಟ್ ವಿಲ್ ಬಿ 51. ಹೌದಾ. ನೆಕ್ಸ್ಟ್ ಫೋರ್ತ್ ಒನ್ ಏನಿದೆ? ಡೈಬ್ರೋಮೋಮಿಥೇನ್. ಡೈಬ್ರೋಮೋಮಿಥೇನ್ ಅಂದರೆ ಏನು? CH2Br2. ಇದೆಷ್ಟಾಗುತ್ತೆ? 174 ಗ್ರಾಮ್ ಆಗುತ್ತೆ. ಹೌದಾ. ಈಗ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೆದು ಬಿಡ್ರಿ. ಏನು ಕೇಳ್ತಿದ್ದಾರೆ ಅವರು? ಇನ್ಕ್ರೀಸಿಂಗ್ ಆರ್ಡರ್ ಕೇಳ್ತಿದ್ದಾರೆ. ಲೋವೆಸ್ಟ್ ಯಾವುದಿದೆ ಇದರಲ್ಲಿ? 51. ಸೊ ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಎಲ್ಲಕ್ಕಿಂತ ಕಡಿಮೆ. ಹೌದಾ. ನೆಕ್ಸ್ಟ್ ಆದಮೇಲೆ 95. ಹೌದಾ. ನೆಕ್ಸ್ಟ್ ಆದಮೇಲೆ 174. ನೆಕ್ಸ್ಟ್ ಆದಮೇಲೆ 253. 3142 ಯಾವುದಿದೆ? ಎಸ್, ಆಪ್ಷನ್ ಎ ಈಸ್ ಅವರ್ ಆನ್ಸರ್. ಆಪ್ಷನ್ ಎ ಈಸ್ ಅವರ್ 3142. ಅರ್ಥ ಆಯ್ತಾ ಇದು? ಓಕೆ, ಈ ಥರ ಕ್ವಶನ್ ಬಂದಾಗ ಏನು ಮಾಡಬೇಕು ನೋಡಬೇಕು. ಬ್ರಾಂಚಿಂಗ್ ಇದ್ದರೆ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ಸೊ ನಂಬರ್ ಆಫ್ ಕಾರ್ಬನ್ ಅಥವಾ ಈ ಥರ ಗ್ರೂಪ್ಗಳು ಜಾಸ್ತಿ ಆದರೆ, ಮೋಲಾರ್ ಮಾಸ್ ಜಾಸ್ತಿ ಆದರೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗಿರುತ್ತೆ. ದ ಎಲೆಕ್ಟ್ರೋಫೈಲ್ ದಟ್ ಪಾರ್ಟಿಸಿಪೇಟ್ ಇನ್ ನೈಟ್ರೇಷನ್ ಆಫ್ ಬೆಂಜಿನ್. ನೈಟ್ರೇಷನ್ ಆಫ್ ಬೆಂಜಿನಲ್ಲಿ ಯಾವ ಎಲೆಕ್ಟ್ರೋಫೈಲ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ನೈಟ್ರೇಷನ್ ಆಫ್ ಬೆಂಜಿನಲ್ಲಿ ಏನು ಮಾಡ್ತೀವಿ ಅಂದರೆ ನಾವು, ವಿ ವಿಲ್ ಟೇಕ್ ಬೆಂಜಿನ್, ವಿ ವಿಲ್ ರಿಯಾಕ್ಟ್ ದಿಸ್ ಬೆಂಜಿನ್ ವಿತ್ HNO3 ಆ್ಯಂಡ್ H2SO4. ವಿಲ್ ಗೆಟ್ ನೈಟ್ರೋಬೆಂಜಿನ್. ಏನು ಫಾರ್ಮ್ ಆಗುತ್ತೆ ನಮಗೆ? ನೈಟ್ರೋಬೆಂಜಿನ್ ಫಾರ್ಮ್ ಆಗುತ್ತೆ. ಸೊ ದೀಸ್ ಟು ಇಂಟ್ರಾಕ್ಟ್ ದೆಮ್ಸೆಲ್ವ್ಸ್ ಟು ಪ್ರೊಡ್ಯೂಸ್ ದಟ್ ರಿಯಜೆಂಟ್. ಹೌದಾ. ಎಲೆಕ್ಟ್ರೋಫೈಲ್ ಇಲ್ಲಿಂದ ಬರುತ್ತೆ ನೋಡಿ. ಎಲ್ಲಿಂದ ಬರುತ್ತೆ ಅಂತಂದರೆ HN ಡಬಲ್ ಬಾಂಡ್ O. ದಿಸ್ ಇಸ್ ಅವರ್ HNO3. ಈ ಕಂಪೌಂಡ್ಗೆ ನೀವು ಏನು ಆ್ಯಡ್ ಮಾಡ್ತಿದ್ದೀರಾ? ಸಾರಿ, ಮಿಸ್ಟೇಕ್ ಆಯ್ತು ಇದ್ರದ್ದು ಸ್ಟ್ರಕ್ಚರು. HNO3 ಅಂತಂದರೆ 3 ಆಕ್ಸಿಜನ್ ಇರುತ್ತಲ್ಲ ಇಲ್ಲಿ. ಎಸ್, ದಿಸ್ ಈಸ್ HNO3. ಹೌದಾ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ದಿಸ್ ಈಸ್ H2SO4. ದಿಸ್ ಈಸ್ H2SO4. H2SO4 is stronger acid than HNO3. However, both are acids, but H2SO4 is stronger acid than HNO3. ಹಂಗಂತಂದರೆ ಇಟ್ ವಿಲ್ ಗಿವ್ H+ ಅಯಾನ್. ಇದೇನು ಮಾಡುತ್ತೆ ಅಂತಂದರೆ H+ ಅಯಾನ್ನ ಬಿಟ್ಕೊಡುತ್ತೆ. ಇವು ಎಲೆಕ್ಟ್ರಾನ್ಸ್ ಈ ಕಡೆ ಹೋಗುತ್ತೆ, ಇದು ಹೊರಗಡೆ ಬರುತ್ತೆ. ದಿಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ವಿಲ್ ಟೇಕ್ ಎಲೆಕ್ಟ್ರಾನ್. ಈ ಲೋನ್ ಪೇರ್ ಏನು ಮಾಡುತ್ತೆ ಅಂತಂದರೆ ಈ ಹೈಡ್ರೋಜನ್ನ ತೊಗೊಂಡ್ಬಿಡುತ್ತೆ. ಅವಾಗೇನು ಬರುತ್ತೆ ನೋಡಿ ನಮಗೆ? HOH ಪ್ಲಸ್ ಚಾರ್ಜ್ ಬಂತ, N ಡಬಲ್ ಬಾಂಡ್ O ಸಿಂಗಲ್ ಬಾಂಡ್ O. ಹೌದಾ. ದಿಸ್ ಇಸ್ ಅವರ್ ಕಂಪೌಂಡ್ ಪ್ಲಸ್ HSO4 ಮೈನಸ್ ಆಗಿರುತ್ತೆ ಇದು. ಸಿ ದಿಸ್ ಆಕ್ಸಿಜನ್ ಈಸ್ ಪ್ಲಸ್ ಚಾರ್ಜ್. ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್ ಆರ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್ ಶುಡ್ ನಾಟ್ ಗೆಟ್ ಪಾಸಿಟಿವ್. ದೇ ಆರ್ ಅನ್ಸ್ಟೇಬಲ್. ಇದೇನು ಮಾಡುತ್ತೆ ಅಂತಂದರೆ ಇಟ್ ವಿಲ್ ಟೇಕ್ ದೀಸ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಇಟ್ ಈಸ್ ರಿಮೂವ್ಡ್ ಆಫ್. ವಾಟರ್ ಮಾಲಿಕ್ಯೂಲಾಗಿ ಹೊರಗಡೆ ಹೋಗ್ಬಿಡುತ್ತೆ ಇದು. ಏನು ಉಳಿತು ನಮಗೀಗ? NO2 ಪ್ಲಸ್. ಸೊ ದಿಸ್ ಈಸ್ ಅವರ್ ಎಲೆಕ್ಟ್ರೋಫೈಲ್. ಯಾವುದು? NO2 ಪ್ಲಸ್. ದಿಸ್ ಈಸ್ ಕಾಲ್ಡ್ ಆಸ್ ನೈಟ್ರೋನಿಯಂ ಅಯಾನ್. ಇದರ ಹೆಸರು ಏನು? ನೈಟ್ರೋನಿಯಂ ಅಯಾನ್. ಆಪ್ಷನ್ ಸಿ ಇಸ್ ದ ಆನ್ಸರ್. For the preparation of alkanes,
for the preparation of alkanes, aqueous solution of potassium salt of carboxylic acid is subjected to. ನೋಡಿ, aqueous solution of potassium salt of carboxylic acid ಅಥವಾ sodium salt of carboxylic acid, ನೀವೇನಾದರೂ ಈ ಥರ ಸಾಲ್ಟನ್ನು ತೊಗೊಂಡ್ರೆ CH3 C ಡಬಲ್ ಬಾಂಡ್ O NA ತೊಗೊಂಡ್ರೆ, ಈ ಕಂಪೌಂಡ್ ತೊಗೊಂಡ್ರೆ ನಾವು ಯಾವ ಅಲ್ಕಿನಿಯನ್ನು ಹೆಂಗೆ ಪ್ರಿಪೇರ್ ಮಾಡ್ಬೋದು, ಯಾವ ಮೆಥಡಿಂದ ಪ್ರಿಪೇರ್ ಮಾಡ್ಬೋದು? ಡಿಯರ್ ಫ್ರೆಂಡ್ಸ್, ದರ್ ಈಸ್ ಅ ಮೆಥಡ್ ಕಾಲ್ಡ್ ಆಸ್ ಎಲೆಕ್ಟ್ರೋಲೈಸಿಸ್ ಮೆಥಡ್ನ ಏನು ಮಾಡ್ಬೋದು, ನಾವು ಪ್ರಿಪೇರ್ ಮಾಡ್ಬೋದು. ಹೌದಾ? ಸೊ ಅವಾಗ ಏನಾಗುತ್ತೆ, ವಿ ವಿಲ್ ಹ್ಯಾವ್ ದ ಕಂಪೌಂಡ್ ಲೈಕ್ ದಿಸ್ CH3 ಪ್ಲಸ್ H2 ಬಂದಿರುತ್ತೆ ಇಲ್ಲಿ. ಹೌದಾ? ಸೊ ಇಲ್ಲೇನಾಗುತ್ತೆ ಅಂತಂದರೆ ದಿಸ್ ಕಂಪೌಂಡ್ ಈಸ್ ಡಿಸೋಸಿಯೇಟೆಡ್ ಆ್ಯಸ್ CH3 C ಡಬಲ್ ಬಾಂಡ್ O ಮೈನಸ್ ಆ್ಯಂಡ್ Na ಪ್ಲಸ್ ಆಗಿ ಡಿಸೋಸಿಯೇಟ್ ಆಗುತ್ತೆ ಈ ಕಂಪೌಂಡ್. ಹೌದಾ? ಸೊ ಆಟ್ ಎನೋಡಲ್ಲಿ ಯಾವ ರಿಯಾಕ್ಷನ್ ಆಗುತ್ತೆ? ಆಕ್ಸಿಡೇಷನ್ ಆಗುತ್ತೆ. ವೆರಿ ಗುಡ್. ಏನಾಗುತ್ತೆ ಇಲ್ಲಿ? ಆಕ್ಸಿಡೇಷನ್ ಆಗುತ್ತೆ. ಹೌದಾ? ಸೊ ಎನೋಡಲ್ಲಿ ಏನಾಗಬೇಕು? ದಿಸ್ ಕಂಪೌಂಡ್ CH3 C ಡಬಲ್ ಬಾಂಡ್ O ಮೈನಸ್ 2 ಮಾಲಿಕ್ಯೂಲ್ಸ್ ತಗೊಂಡ, ದೇ ವಿಲ್ ಲೂಸ್ 2 ಎಲೆಕ್ಟ್ರಾನ್ಸ್. ಇವೆರಡು ಮಾಲಿಕ್ಯೂಲ್ ಮೀನ್ಸ್ ಒಂದು ಮಾಲಿಕ್ಯೂಲ್ 1 ಎಲೆಕ್ಟ್ರಾನ್ ಕಳ್ಕೊಳುತ್ತೆ. ಇಲ್ಲಿ ಏನು ಎರಡು ಎಲೆಕ್ಟ್ರಾನ್ಸ್ ಇರುತ್ತಲ್ಲ, ಒಂದರಿಂದ 1 ಎಲೆಕ್ಟ್ರಾನು ಇನ್ನೊಂದು ಮಾಲಿಕ್ಯೂಲ್ನ 1 ಎಲೆಕ್ಟ್ರಾನ್ ಹೋಗುತ್ತೆ. ಅವಾಗ ಏನಾಗುತ್ತೆ ನೋಡಿ, ದೇ ಬಿಕಮ್ಸ್ CH3 C ಡಬಲ್ ಬಾಂಡ್ O ಮೈನಸ್, ಸಾರಿ O ಮೈನಸ್ ಆಗೋದಿಲ್ಲ, O ಡಾಟ್ ಆಗುತ್ತೆ. ಇದು ಫ್ರೀ ರೆಡಿಕಲ್ ಫಾರ್ಮ್ ಆಗುತ್ತೆ ಇಲ್ಲಿ. ದೇ ವಿಲ್ ಫಾರ್ಮ್ ಫ್ರೀ ರೆಡಿಕಲ್ಸ್. ಇಲ್ಲಿ ಒಂದು ಬಾಂಡ್ 2 ಎಲೆಕ್ಟ್ರಾನ್ಸ್ ಇರುತ್ತಾ, ಈ ಕಡೆ ಒಂದು ಎಲೆಕ್ಟ್ರಾನ್ ಬರುತ್ತೆ, ಈ ಕಡೆಯಿಂದ ಒಂದು ಎಲೆಕ್ಟ್ರಾನ್ ಬರುತ್ತೆ. ಸೊ ದ ಬಾಂಡ್ ಈಸ್ ಬ್ರೋಕನ್ ಲೈಕ್ ದಿಸ್. ಯು ವಿಲ್ ಗೆಟ್ 2 ಮಾಲಿಕ್ಯೂಲ್ಸ್ ಆಫ್ CH3 ಡಾಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಏನಾಗುತ್ತೆ, 2 ಕಾರ್ಬನ್ ಡೈಆಕ್ಸೈಡ್ ಉಫ್ ಅಂತ ಹೋಗ್ಬಿಡುತ್ತೆ. ಅದು ಗ್ಯಾಸ್ ಎಲ್ಲ ಅದು ಹೋಗ್ಬಿಡುತ್ತೆ, 2 ರೆಡಿಕಲ್ಸ್ ಉಳ್ಕೊಂಡ್ಬಿಡುತ್ತೆ, CH3 ಡಾಟ್ಗಳು ಉಳ್ಕೊಂಡ್ಬಿಡ್ತವೆ. ಹೌದಾ? ಆ್ಯಂಡ್ ದೀಸ್ 2 CH3 ಡಾಟ್ಸ್, CH3 ಪ್ಲಸ್ CH3, ಹೌದಾ, they will share 1 electrons, they will form CH3 ಅರ್ಥ ಆಯ್ತಾ? ಸೊ ದಿಸ್ ಈಸ್ ಎಲೆಕ್ಟ್ರೋಲೈಸಿಸ್ ಮೆಥಡ್. ಯಾವ ಮೆಥಡ್ ಇದು? ಎಲೆಕ್ಟ್ರೋಲೈಸಿಸ್ ಮೆಥಡ್. ಕ್ಯಾಥೋಡಲ್ಲಿ ರಿಡಕ್ಷನ್ ಆಗುತ್ತೆ. ಕ್ಯಾಥೋಡಲ್ಲಿ ವಾಟರ್ ಮಾಲಿಕ್ಯೂಲ್ಗಳು ಎಲೆಕ್ಟ್ರಾನ್ ತೊಗೊಂಡು ಏನಾಗ್ಬಿಡುತ್ತೆ, ರೆಡ್ಯೂಸ್ ಆಗಿ ವಿಲ್ ಗೆಟ್ ಹೈಡ್ರೋಜನ್. ದ ರಿಯೇಜೆಂಟ್ X ಯೂಸ್ಡ್ ಫಾರ್ ದಿ ಫಾಲೋವಿಂಗ್ ರಿಯಾಕ್ಷನ್ ಈಸ್, ನೋಡಿ ಫಾಲೋವಿಂಗ್ ರಿಯಾಕ್ಷನ್. ಈ ರಿಯಾಕ್ಷನ್ ನೋಡಿ, ಒಂಚೂರು ರಿಯಾಕ್ಷನ್ ಹುಡುಕಲೇ 2 ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಾಗುತ್ತೆ ನಿಮಗೆ ರಿಯಾಕ್ಷನಲ್ಲಿ. ದಿಸ್ ಈಸ್ ಅವರ್ ಅಲ್ಕೈನ್. ಈ ಅಲ್ಕೈನ್ಗೆ ನಾವು ಹೈಡ್ರೋಜನ್ ಆ್ಯಡ್ ಮಾಡ್ತಾ ಇದ್ದೀವಿ. ಹೈಡ್ರೋಜನೇಷನ್ ಆಫ್ ಅಲ್ಕೈನ್ಸ್ ಇನ್ ದಿ ಪ್ರೆಸೆನ್ಸ್ ಆಫ್ X ವಿಲ್ ಗೆಟ್ ದಿಸ್ ಕಂಪೌಂಡ್. ನೋಡಿ ಕಾಣಿಸ್ತಾ ಇದೆ ಕಾನ್ಫಿಗರೇಷನ್ ಇದ್ರದ್ದು, ಸಿಸ್ ಕಾನ್ಫಿಗರೇಷನ್ ಇದೆ. ಸೊ ಸಿಸ್ ಕಾನ್ಫಿಗರೇಷನ್ ಬರ್ಬೇಕಾದ್ರೆ ಏನು ಮಾಡ್ಬೇಕು ನಾವು? ಲಿಂಡ್ಲರ್ಸ್ ಕೆಟಲಿಸ್ಟ್ನ ಯೂಸ್ ಮಾಡಬೇಕು. ವಿ ಶುಡ್ ಯೂಸ್ ಪೆಲಾಡಿಯಮ್ ಇನ್ ಚಾರ್ಕೋಲ್. ಆಪ್ಷನ್ ಬಿ ಈಸ್ ಅವರ್ ಆನ್ಸರ್. ಹೌದಾ? ಸಪೋಸ್ ನೀವೇನಾದರೂ ಇದೇ ಕಂಪೌಂಡ್ಗೆ, ದ ವೆರಿ ಸೇಮ್ ಕಂಪೌಂಡ್ಗೆ ಲಿಥಿಯಮ್ ಆರ್ ಸೋಡಿಯಂ ಇನ್ ಲಿಕ್ವಿಡ್ ಅಮೋನಿಯಾ ಹಾಕಿದರೆ ಏನು ಬರುತ್ತೆ ನಿಮಗೆ? ಯು ವಿಲ್ ಗೆಟ್ ಕಂಪೌಂಡ್ ಲೈಕ್ ದಿಸ್, R ಡ್ಯಾಶ್ H. ಏನು ಬರುತ್ತೆ? ಟ್ರಾನ್ಸ್ ಐಸೋಮರ್ ಬರುತ್ತೆ. ಯಾವಾಗ? ಸೋಡಿಯಮ್ ಇನ್ ಲಿಕ್ವಿಡ್ ಅಮೋನಿಯಾ ಅಥವಾ ಲಿಥಿಯಮ್ ಇನ್ ಲಿಕ್ವಿಡ್ ಅಮೋನಿಯಾ ಆ್ಯಡ್ ಮಾಡಿದ್ರೆ. ಅರ್ಥ ಆಯ್ತಾ? ಹಿಯರ್ ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. 2-butane is reduced to trans-butadiene. ಒನ್ಸ್ ಅಗೇನ್ ಅದೇ ಬಂತು ನೋಡಿ ಕ್ವೆಶ್ಚನ್ ನಿಮಗೆ. 2-butane ಅಂತಂದರೆ ಏನು? 2-butane CH3 C ಟ್ರಿಪಲ್ ಬಾಂಡ್ C CH3. ದಿಸ್ ಈಸ್ 2-butane. ನಾವೇನಂತ ಬರಿಬೋದು? ನಾವು ಇದನ್ನು 2-butane ಈ ಥರ ಬರಿಬೋದು. ಹೌದಾ? 2-butane. ಸಿಸ್ಸು ಟ್ರಾನ್ಸ್ ಬರೆಯೋ ಅವಶ್ಯಕತೆ ಇಲ್ಲ ಇದರಲ್ಲಿ. ಈಗ ದಿಸ್ ಇಸ್ ಅವರ್ 2-butane. ಸೊ ಈ 2-butanಗೆ ಏನು ಮಾಡ್ತಿದ್ದಾರೆ ಅವರು? ಏನು ಮಾಡಬೇಕಿದ್ರಿಂದ ನಾವು ವಿ ಶುಡ್ ಪ್ರಿಪೇರ್ ಟ್ರಾನ್ಸ್ ಅಂತ ಹೇಳ್ತಿದ್ದಾರೆ. ಟ್ರಾನ್ಸ್ ಅಂತಂದರೆ CH ಡಬಲ್ ಬಾಂಡ್ CH3 ಈ ಥರ ಕಂಪೌಂಡ್ ಬರಬೇಕು. ಅಥವಾ ನೀವು ಹೈಡ್ರೋಜನ್ಗಳನ್ನ ಈ ಥರನೂ ಬರಿಬೋದು. CH3 C ಡಬಲ್ ಬಾಂಡ್ CH3. ಹೌದಾ? ದಿಸ್ ಈಸ್ ಹೈಡ್ರೋಜನ್ ಆ್ಯಂಡ್ ದಿಸ್ ಈಸ್ ಹೈಡ್ರೋಜನ್. ಹೌದಾ? ಸೊ ಈಗ ಏನು ಮಾಡಬೇಕಂತಂದರೆ ಟು ದಿಸ್ ಕಂಪೌಂಡ್ ಟು ಕನ್ವರ್ಟ್ ದಿಸ್ ಇಂಟು ಟ್ರಾನ್ಸ್ ಏನು ಮಾಡ್ಬೇಕು ನಾವು? ಸೋಡಿಯಮ್ ಆರ್ ಲಿಥಿಯಮ್ ಇನ್ ಲಿಕ್ವಿಡ್ ಅಮೋನಿಯಾ ಹಾಕಿದ್ರೆ ಟ್ರಾನ್ಸ್ ಬರುತ್ತೆ. ಆಪ್ಷನ್ ಬಿ ಇಸ್ ಆನ್ಸರ್. ಸೋಡಿಯಮ್ ಇನ್ ಲಿಕ್ವಿಡ್ ಅಮೋನಿಯಾ.
ಅಥವಾ ಲಿಥಿಯಮ್ ಇನ್ ಲಿಕ್ವಿಡ್ ಅಮೋನಿಯಾ. ಹೌದಾ? ಅದೇ ನೀವು ಲಿಂಡ್ಲರ್ಸ್ ಕೆಟಲಿಸ್ಟ್ ಹಾಕಿದರೆ ಹೈಡ್ರೋಜನ್ ಇನ್ ಪೆಲಡೈಲ್ ಚಾರ್ಕೋಲ್ ಹಾಕಿದ್ರೆ ಸಿಸ್ ಐಸೋಮರ್ ಬರುತ್ತೆ. ದಿಸ್ ಇಸ್ ಟ್ರಾನ್ಸ್. ಹೌದಾ? ಆಪ್ಷನ್ ಬಿ ಇಸ್ ಆನ್ಸರ್. ಐಡೆಂಟಿಫೈ X in the following reaction. Benzene plus 6Cl2 excess of anhydrous AlCl3. Excess of anhydrous AlCl3 gives X plus 6HCl. ನೋಡಿ, ಇದಕ್ಕೆ ಇನ್ ದ ಪ್ರೆಸೆನ್ಸ್ ಆಫ್ AlCl3 ಎಕ್ಸೆಸ್ ಆಫ್ ಕ್ಲೋರಿನ್ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ಕಂಪೌಂಡ್ ಲೈಕ್ ದಿಸ್. ಈ ಥರ ಕಂಪೌಂಡ್ ಬರುತ್ತೆ. ಸಿ if the chlorine is in excess, you will get all the positions of benzene are replaced with chlorines. All the hydrogen atoms of benzene are replaced with chlorines. This is called as hexachlorobenzene. ಏನು ಕರಿತೀವಿ ನಾವು ಇದನ್ನ? ಹೆಕ್ಸಾಕ್ಲೋರೋಬೆಂಜೀನ್ ಅಂತ ಕರಿತೀವಿ. ಹೆಕ್ಸಾಕ್ಲೋರೋಬೆಂಜೀನ್. ಹೌದಾ? ನೆನಪಿಟ್ಟುಕೊಳ್ಳಿ, ಇದೇ ಬೆಂಜಿನ್ಗೆ, ಸೇಮ್ ಬೆಂಜಿನ್ಗೆ ನೀವೇನಾದರೂ ಇಫ್ ಯು ಆ್ಯಡ್ 3 moles of chlorine gas in the presence of H nu. ಹೌದಾ? in the presence of sunlight, you will have the compound like this. ಈ ಥರ ಕಂಪೌಂಡ್ ಬರುತ್ತೆ. you will have the compound like this. ಹೌದಾ? this compound is called as benzene hexachloride. ಏನು ಕರಿತೀವಿ ನಾವು? BHC ಅಂತ ಕರಿತೀವಿ. ಏನಿದು? ಬೆಂಜೀನ್ ಹೆಕ್ಸಾಕ್ಲೋರೈಡ್. ನೋಡಿ, ಆಪ್ಷನ್ ಸಿ ಇರೋದಿಲ್ಲ, ಸೇಮ್ ಕಂಪೌಂಡ್. ಹೌದಾ? ಕನ್ಫ್ಯೂಸ್ ಆಗಬೇಡಿ, ನೆನಪಿಟ್ಟುಕೊಳ್ಳಿ. ಹೆಕ್ಸಾಕ್ಲೋರೋ ಬೆಂಜಿನ್ ಇದ್ದರೆ ಬೆಂಜಿನ್ಗೆ 6 ಕ್ಲೋರಿನ್ ಬರುತ್ತೆ. ಬೆಂಜಿನ್ ಹೆಕ್ಸಾಕ್ಲೋರೈಡ್ ಅಂತಂದರೆ ಬೆಂಜಿನಲ್ಲೂ ಡಬಲ್ ಬಾಂಡ್ ಎಲ್ಲ ರೆಡ್ಯೂಸ್ ಆಗಿರುತ್ತೆ. ಸೊ ವಿಲ್ ಗೆಟ್ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್ ವಿತ್ 6 ಕ್ಲೋರಿನ್ ಆಟಮ್ಸ್. ಕ್ಲಿಯರ್ ಆಯ್ತಾ? ಸೊ ನಾವು ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. ಅರ್ಥ ಆಯ್ತಾ? ಓಕೆ ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಹೌದಾ? ಸೊ ಡಿಯರ್ ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ share among your friends, like and subscribe. Okay, and dear friends, and now you are near to the examination. The 2-3 days ಅಲ್ಲಿ ನಿಮ್ಮದು KCT ಎಕ್ಸಾಮ್ ಇದೆ. ಸೊ ಪ್ರಿಪೇರ್ ವೆಲ್. ಮಸ್ಟ್ ಪ್ರಿಪೇರ್ ಆಗ್ರಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಡೂ ವೆಲ್.